ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಮಾಘ ಮಾಸದ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದ್ರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸಬೇಕು ಅಮೃತ ಬಿಂದು. ಅಮೃತ ಬಿಂದು ಸಿರಪ್ ಈಗ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಲಭ್ಯವಿದೆ, ಮಾತ್ರೆ ರೂಪದಲ್ಲಿ. ಖಂಡಿತವಾಗಿ ಕೊಂಡ್ಕೊಳ್ಳಿ, ಉಪಯೋಗಿಸಿ, ಬಳಸಿ, ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ ಅಂತ ಹೇಳ್ತಾ ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವ ಬಿಎಂಆರ್ಡಿ ಅಪ್ರೂವ್ಡ್ ಸೈಟ್ಗಳು ಇಲ್ಲಿ ಲಭ್ಯ ಇದೆ. ಕೇವಲ ಚದರಡಿಗೆ 2250 ರೂಪಾಯಿಗಳು ಮಾತ್ರ. ಅದರಲ್ಲೂ ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನವನ್ನು ನೀವು ಉಚಿತವಾಗಿ ಪಡೆದುಕೊಳ್ಳಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ದಾಗಿಸಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಮಾಘ ಮಾಸದ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ತಿಳ್ಕೊಳ್ಳೋ ಗುರುಜರಿಂದ, ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಅವರು ತಿಳಿಸ್ತಾ ಹೋಗ್ತಾರೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜರನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಮಾಘ ಮಾಸದ ಈ ಶುಭ ದಿನದಂದು ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ, ಅದರಲ್ಲೂ ಸೃಷ್ಟಿಯ ಮುಹೂರ್ತ. ಸೃಷ್ಟಿ ನಿನ್ನೆ ಸುಬ್ರಹ್ಮಣ್ಯೇಶ್ವರನ ಸೃಷ್ಟಿಯಾಯಿತು, ಇವತ್ತು ಸೃಷ್ಟಿ ಇದೆ. ಅಂದರೆ ಸೂರ್ಯ ಉದಯಿಸುವಂತಹ ಕಾಲ. ಸೂರ್ಯ ಉದಯಿಸುವಂತಹ ಕಾಲದಲ್ಲಿ ಯಾವ ತಿಥಿ ನಕ್ಷತ್ರವಿರುತ್ತೋ ಅದು ವಿಶೇಷ ಅಂತಲೂ ಹೇಳ್ತಾರೆ. ಹಾಗಾಗಿ ಇವತ್ತು ಸೃಷ್ಟಿ ಇದೆ. ಇವತ್ತು ಸೃಷ್ಟಿ ಇರೋದ್ರಿಂದ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡತಕ್ಕಂಥದ್ದು. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂತಹ ಚಿತ್ರಾವತಿಯ ವಿಶೇಷವಾಗಿರ್ತಕ್ಕಂಥ ಸೃಷ್ಟಿ. ಅಂದ್ರೆ ಚಿಕ್ಕಬಳ್ಳಾಪುರದ ಚಿತ್ರಾವತಿಯ ವಿಶೇಷವಾಗಿರ್ತಕ್ಕಂಥ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಸೃಷ್ಟಿ ಬೃಹತ್ ಮಟ್ಟದ ಒಂದು ಕಲ್ಯಾಣಿ. ಆ ಕಲ್ಯಾಣಿಯಲ್ಲಿ ನಾಗದೇವರ ವಿಶೇಷವಾದಂತಹ ಆರಾಧನೆ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷವೇ ಸರಿ. ಹಾಗಾಗಿ ಸ್ವಾಮಿಯ ಆರಾಧನೆ, ಸ್ವಾಮಿಯ ಉತ್ಸವ, ಸ್ವಾಮಿಗೆ ನಡೀತಕ್ಕಂಥ ಅಭಿಷೇಕ, ಅಲಂಕಾರ ಎಲ್ಲವೂ ಬಹಳ ವಿಶೇಷವೇ ಸರಿ. ಅಂತದ್ರಲ್ಲಿ ಸೃಷ್ಟಿ ಎಂದು ಪ್ರತಿಯೊಬ್ಬರು ಸಹಿತ ನಾಗದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ನಿನ್ನೆ ಸುಬ್ರಾಯನ ಸೃಷ್ಟಿ ಅಂತಲೂ ಹೇಳ್ತಾರೆ, ನಾಗ ಸೃಷ್ಟಿ ಅಂತ ಹೇಳ್ತಾರೆ, ಅಥವಾ ಚಿತ್ರಾವತಿ ಸೃಷ್ಟಿ ಅಂತ ಹೇಳ್ತಾರೆ, ಸ್ಕಂದ ಸೃಷ್ಟಿ ಅಂತಲೂ ಹೇಳ್ತಾರೆ. ಇಷ್ಟೆಲ್ಲ ಸೃಷ್ಟಿ ಅಂದ್ರೆ ಈ ವರ್ಷದಲ್ಲಿ 3 ಸೃಷ್ಟಿಗಳು ಅದು ಪ್ರವರ್ಧಮಾನದಲ್ಲಿರ್ತಕ್ಕಂಥದ್ದು, ವಿಶೇಷತೆಗಳನ್ನು ಕೊಡ್ತಕ್ಕಂಥದ್ದು. ಈ 3 ಸೃಷ್ಟಿಗಳಲ್ಲಿ ಯಾರು ಶ್ರದ್ಧಾಭಕ್ತಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು ಅವರ ಮನೋಕಾಮನೆ ಸಿದ್ಧಿಯಾಗುತ್ತೆ. ಸೃಷ್ಟಿ ಸುಬ್ರಹ್ಮಣ್ಯೇಶ್ವರನ್ನ ಆರಾಧನೆ ಮಾಡಬೇಕು. ಯಾತಕ್ಕೋಸ್ಕರ? ನಮ್ಮ ದೇಹದ ಮೇಲಿರ್ತಕ್ಕಂಥ ಚರ್ಮಕ್ಕೆ ಸಂಬಂಧಪಟ್ಟಂತ ಕೆಲವು ರೋಗ ರುಜಿನಗಳಿದೆಯಲ್ಲ, ಕೆಲವಷ್ಟು ರೋಗ ಲಕ್ಷಣಗಳು ಬರುವಂಥದ್ದು, ರೋಗ ರುಜಿನಗಳಿರ್ತಕ್ಕಂಥದ್ದು, ಕೆಲವು ಅಲರ್ಜಿ ಸಮಸ್ಯೆಗಳಿರ್ತಕ್ಕಂಥದ್ದು, ಕಣ್ಣು, ಮೂಗು, ಕಿವಿ, ಚರ್ಮ, ಇದಿಷ್ಟು ಸಹಿತ ಸುಬ್ರಹ್ಮಣ್ಯೇಶ್ವರನಿಗೆ ಒಂದು ಪ್ರಾರ್ಥನೆ ಮಾಡಿದಾಗ ಅಲ್ಲಿರುವಂತಹ ಸಮಸ್ಯೆಗಳು ಬೇಗ ಗುಣ ಆಗುತ್ತೆ ಎಂಬತಕ್ಕಂಥದ್ದು ಮೊದಲಿಂದ ಬಂದಿರತಕ್ಕಂಥ ಪ್ರತೀತಿ. ಅದರಲ್ಲೂ ಸ್ವಾಮಿಯ ಉತ್ಸವದಲ್ಲಿ
ಆ ಸ್ವಾಮಿ ರಥವನ್ನೇರಿ ಕೂತಾಗ ಭಕ್ತರನ್ನು ನೋಡಿ ನಗುವಾಗ ಆಗ ನಾವು ಉಪ್ಪು ಮತ್ತು ಮೆಣಸನ್ನ ಆ ಶಿಖರದ ಮೇಲೆ ಅಂದ್ರೆ ವಿಶೇಷವಾದಂತಹ ಆ ರಥದ ಕಳಶದ ಮೇಲೆ ಹಾಕೋದ್ರಿಂದ ಈ ಸಾಮಾನ್ಯಕ್ಕೆ ಪುಲ್ಪುರೆ ಅಂತ ಇರುತ್ತೆ ಮುಖದ ಮೇಲೆ ಬರುತ್ತೆ, ಮೈ ಮೇಲೆ ಬರುತ್ತೆ, ಕುತ್ತಿಗೆ ಹತ್ರ ಬರುತ್ತೆ, ಕಂಕಳಲ್ಲಿ ಬರುತ್ತೆ. ಈ ಪುಲ್ಪುರೆಗಳು ಹೋಗಬೇಕಾದ್ರೆ ಉಪ್ಪು ಮೆಣಸನ್ನ ರಥದ ಮೇಲೆ ಎರಚುವಂತಹದ್ದು ಇಂದಿಗೂ ಪದ್ಧತಿ ಇದೆ. ನೋಡಿ, ಉಪ್ಪು ಮೆಣಸನ್ನ ರಥದ ಮೇಲೆ ಎರಚಿದಾಗ ದೇಹದ ಮೇಲೆ ಇರ್ತಕ್ಕಂಥ ಪುಲ್ಪುರೆಗಳು ಹೋಗುತ್ತೆ, ಅದು ಬೇಗ ನಾಶವಾಗುತ್ತೆ ಅನ್ನೋದು ಒಂದು ಪ್ರತೀತಿ. ಸೈಂಟಿಫಿಕ್ ಆಗಿ ಆಲೋಚನೆ ಮಾಡೋದಾದ್ರೆ ನಮ್ಮಲ್ಲಿ ಕೆಲವು ಕೆಟ್ಟ ರಕ್ತ ಕಣದಿಂದ ಬರುವಂತಹದ್ದು ಅಂತ ಹೇಳ್ತಾರೆ. ಕೆಲವು ಕೆಟ್ಟ ರಕ್ತ ಕಣದಿಂದ ಬರಬಹುದು ನಿಜ, ಆದರೆ ಉಪ್ಪು ಮೆಣಸು ಕೈಲಿಡಿದು ಆ ಶಿಖರದ ಮೇಲೆ ಹಾಕಿದಾಗ ಅದು ಕಾಲಕ್ರಮೇಣ ನಾಶ ಆಗುತ್ತೆ, ಹೊರಟೋಗ್ಬಿಡುತ್ತೆ. ಮೈ ಮೇಲೆ ಇರ್ತಕ್ಕಂಥ ಕೆಟ್ಟು ಕೊಳೆ, ಆ ಕೆಟ್ಟದಾದಂತಹ ಒಂದು ಪುಲ್ಪುರೆ ಅಂತಕ್ಕಂಥದ್ದು ನಾಶ ಆಗುತ್ತೆ. ಅಂದ್ರೆ ಸೈನ್ಸ್ಗೂ, ಜ್ಯೋತಿಷ್ಯಕ್ಕೂ ಅಥವಾ ಗುರುಗಳಿಗೂ ಅಥವಾ ದೇವರ ಒಂದು ಸಾನ್ನಿಧ್ಯಕ್ಕೂ ನಮ್ಮ ಪ್ರಾರ್ಥನೆಗೂ ಎಷ್ಟು ಅವಿನಾಭಾವ ಸಂಬಂಧ. ಅಂತಹದ್ರಲ್ಲಿ ಸೃಷ್ಟಿಯ ಮುಹೂರ್ತದಲ್ಲಿ ನಾಗದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು, ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡತಕ್ಕಂಥದ್ದು. ಸುಬ್ರಹ್ಮಣ್ಯೇಶ್ವರರ ಆರಾಧನೆ ನಡೆಸಿ ಸ್ವಾಮಿಯ ದರ್ಶನ ಮಾಡಿ ಆ ಹುತ್ತದ ಮಣ್ಣಿನ ಪ್ರಸಾದವನ್ನ ನಿಮ್ಮ ಹಣೆಗೂ ಮತ್ತು ಕಿವಿಯ ಹಾಳೆಗಳಿಗೂ ಎದೆಗೂಡಿಗೂ ಹಚ್ಕೊಳ್ಳೋದ್ರಿಂದ ಆರೋಗ್ಯ ವೃದ್ಧಿ ಅಂತ ಹೇಳ್ತಾರೆ. ಹಾಗೆ ನಾಗದೇವರ ಕ್ಷೇತ್ರಕ್ಕೆ ಹೊರಟಾಗ ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಿಂದ, ಮಡಿಮೈಲಿಗೆಯಿಂದ ನಾವು ಆಚಾರ ವಿಚಾರಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಯಾವುದೂ ದುಡುಕಿ ತೀರ್ಮಾನ ತಂದುಕೊಳ್ತಕ್ಕಂಥದ್ದಲ್ಲ. ಹಾಗೆ ಭಗವಂತನ ಸಾನ್ನಿಧ್ಯದಲ್ಲಿ ನಡೆಯುವಂತಹ ಸೇವೆಗಳಿದೆಯಲ್ಲ, ಆ ಸೇವೆಯನ್ನು ಎಷ್ಟು ಶ್ರದ್ಧಾಭಕ್ತಿಯಾಗಿ ನಾವು ಆಚರಿಸಿದ್ರೆ ಅಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ನಾಗದೇವರ ಆ ವಿಶೇಷವಾಗಿರತಕ್ಕಂಥ ಸೃಷ್ಟಿಯ ಮಹೋತ್ಸವದಂದು ನಡೆಯುವಂತಹ ಆ ರಥೋತ್ಸವವನ್ನು ಕಣ್ತುಂಬಿಸಿಕೊಳ್ಳುವಂಥದ್ದು. ರಥಕ್ಕೆ ಬಾಳೆಹಣ್ಣು ಮತ್ತು ದವನ ಇದನ್ನ ಸಿಕ್ಕಿಸಿ ಅದನ್ನು ಹೊಡಿತಕ್ಕಂಥದ್ದು. ಅಂದ್ರೆ ಆ ರಥದ ಮೇಲಿರ್ತಕ್ಕಂತಹ ಕಳಶವನ್ನು ಮುಟ್ಟಿದ್ರೆ ಹಣ್ಣು, ನಮ್ಮ ಮನೋಕಾಮನೆಗಳು ಸಿದ್ಧಿಯಾಗತ್ತೆ, ನಮ್ಮ ಮನೋಕಾಮನೆಗೆ ಸಿದ್ಧಿಯಾಗ್ಲಿಕ್ಕೂ ಭಗವಂತನ ಕೃಪೆ ಇರುತ್ತೆ ಎಂಬತಕ್ಕಂಥದ್ದು ಇಂದಿಗೂ ಒಂದು ಪದ್ಧತಿ ಇದೆ. ಹಾಗಾಗಿ ಎಲ್ಲೇ ರಥೋತ್ಸವ ಆದರೂ, ಎಲ್ಲೇ ಬ್ರಹ್ಮ ರಥೋತ್ಸವ ಆದರೂ ಒಂದು ಬಾಳೆಹಣ್ಣಿಗೆ ಒಂದು ದವನವನ್ನು ಸಿಕ್ಕಿಸಿ ಅದನ್ನು ಆ ಬಾಳೆಹಣ್ಣನ್ನ ಆ ವಿಶೇಷವಾಗಿರ್ತಕ್ಕಂಥ ಕಳಶಕ್ಕೆ ಗುರಿ ಇಟ್ಟು ಹೊಡೆಯುವಂತಹದ್ದಿದೆ. ಏನೇ ಆದರೂ ಕೆಲವು ಪದ್ಧತಿಗಳು, ಕೆಲವು ಆಚಾರ ವಿಚಾರಗಳು, ಕೆಲವು ವಿಶೇಷತೆಗಳು ನಾವೆಲ್ಲರೂ ಸಹಿತ ನಮ್ಮ ಪ್ರಾಂತ್ಯಗಳಲ್ಲಿ ನೋಡ್ತಾನೆ ಬಂದಿದ್ದೀವಿ. ಹಾಗೆ ಈ ಸೃಷ್ಟಿಯ ಮುಹೂರ್ತದಲ್ಲಿ ಶ್ರದ್ಧೆಯಿಂದ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಬೇಕಾದ್ರೆ ಅಂದು ತಲೆಗೆ ಸ್ನಾನ ಮಾಡಿ ಸಾಧ್ಯವಾದಷ್ಟು ಸಸ್ಯಾಹಾರಿಗೆದ್ದು ಭಗವಂತನ ದರ್ಶನ ಆದಮೇಲೆ ಆಹಾರವನ್ನು ಸ್ವೀಕರಿಸತಕ್ಕಂಥದ್ದಿದೆಯಲ್ಲ, ಅದು ಇನ್ನಷ್ಟು ವಿಶೇಷ. ಹಾಗೆ ಇನ್ನು ಕೆಲವು ರೋಗ ರುಜಿನಗಳಿಂದ ನರಳುತ್ತಿರ್ತಕ್ಕಂಥವರಿಗೆ ಈ ರೋಗದಿಂದ ಪಾರಾಗಬೇಕು, ಈ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು, ಆದಷ್ಟು ರೋಗ ರುಜಿನಗಳಿಂದ ನಾವು ಮುಕ್ತರಾಗಿ ಒಂದಷ್ಟು ನೆಮ್ಮದಿ ಕಾಪಾಡ್ಕೋಬೇಕು ಅಂದ್ರೆ ಆ ಸಮಯದಲ್ಲಿ ತೆಗೆದುಕೊಳ್ಳೋ ತೀರ್ಮಾನ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷವೇ ಸರಿ. ಹಾಗಾಗಿ ಇವತ್ತಿನ ದಿವಸ ತಪ್ಪದೇರ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ನಾಗದೇವರ, ನಾಗೇಂದ್ರನ ಹುತ್ತಕ್ಕಾಗ್ಲಿ ಅಥವಾ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯ ಆಗಲಿ ಅಲ್ಲಿದ್ರೆ ಅಲ್ಲಿ ಹೋಗಿ ಸ್ವಾಮಿನ ದರ್ಶನ ಮಾಡಿ ಬನ್ನಿ. ನಿನ್ನೆನೂ ಸೃಷ್ಟಿ, ನಿನ್ನೆನೂ ರಥೋತ್ಸವಗಳಾಗಿರುತ್ತೆ, ಆದರೆ ಇವತ್ತು ರಥೋತ್ಸವ ಆಗಿರೋದಿಲ್ಲ, ಇವತ್ತು ಸಾನ್ನಿಧ್ಯದಲ್ಲಿ ದರ್ಶನ ಬೇಕಾಗುತ್ತೆ. ಇವತ್ತು ಸಾನ್ನಿಧ್ಯದಲ್ಲಿ ದರ್ಶನ ಮಾಡಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ಕೊಳ್ಳಿ. ಸಾಧ್ಯವಾದರೆ ಶಿವಾಸ್ತೋತ್ರವನ್ನು ಮಾಡ್ಕೊಳ್ಳಿ. ನಿಮಗೆ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯ ಸಿಗಲಿಲ್ಲ ಅಂದ್ರೂ ಶಿವಮಂದಿರ ಅಂತೂ ಇಡೀ ಊರು ಪ್ರತಿ ಭಾಗಗಳಲ್ಲೂ ಇದ್ದೇ ಇರುತ್ತೆ. ಆ ಶಿವಮಂದಿರಕ್ಕೆ ಹೋಗಿ ಶಿವ ಸಾನ್ನಿಧ್ಯದಲ್ಲಿ ಅಲ್ಲಿ ನೀವು ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡೋದ್ರಿಂದ ಅದು ಮತ್ತಷ್ಟು ವಿಶೇಷವೇ ಸರಿ. ಯಾಕೆಂದ್ರೆ ಸುಬ್ರಹ್ಮಣ್ಯೇಶ್ವರ ಸಂಪೂರ್ಣವಾಗಿ ಶಿವನ ಅಂಶದಲ್ಲಿ ಬಂದಂತಹವನು, ಶಿವನ ಕುವರ ಸುಬ್ರಹ್ಮಣ್ಯೇಶ್ವರ. ಹಾಗಾಗಿ ಶಿವ ಸಾನ್ನಿಧ್ಯದಲ್ಲಾಗ್ಲಿ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯದಲ್ಲಾಗ್ಲಿ ಅಲ್ಲಿ ಶಿವಾರಾಧನೆ ಮಾಡತಕ್ಕಂಥದ್ದು, ಅಲ್ಲಿ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡತಕ್ಕಂಥದ್ದು, ಅದರಲ್ಲೂ ಸೋಮವಾರ ಬಂದಂತ ಈ ಸೃಷ್ಟಿಯ ಮುಹೂರ್ತ ಅದು ಮತ್ತಷ್ಟು ವಿಶೇಷವೇ ಸರಿ. ಹಾಗಾಗಿ ಇವತ್ತಿನ ದಿವಸ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನು, ಸಾಂಬ ಸದಾಶಿವನ್ನು ಪ್ರಾರ್ಥನೆ ಮಾಡ್ತಾ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನ ನಾವು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ, ಸ್ವಾಮಿಯ ದರ್ಶನ ಮಾಡೋದ್ರಿಂದ ಮತ್ತಷ್ಟು ನಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಒಳ್ಳೆಯದಾಗಲಿ. ಇವತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಜೊತೆಗೆ ಸಾಂಬ ಸದಾಶಿವನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಬೇಕು. ಖಂಡಿತಮ್ಮ. ಯಾಕೆಂದ್ರೆ ಒಂದು ಕಡೆ ಸೃಷ್ಟಿ, ಮತ್ತೊಂದು ಕಡೆ ಶಿವಾರಾಧನೆ ಸೋಮವಾರ, ಅದಕ್ಕಿನ್ನ ಮೀರಿರ್ತಕ್ಕಂಥದ್ದು ಈ ಮಾಘ ಮಾಸ. ಮಾಘ ಮಾಸದ ಒಂದೊಂದು ದಿನವೂ ಅಮೂಲ್ಯವಾಗಿರ್ತಕ್ಕಂಥದ್ದು, ವಿಶೇಷವಾದಂತಹ ಪೂಜಾ ಅನುಷ್ಠಾನಗಳು. ತಾವು ಏನ್ ಸಂಕಲ್ಪ ಮಾಡ್ತೀರಿ ಆ ಸಂಕಲ್ಪವನ್ನು ಸಿದ್ಧಿಪಡಿಸಿಕೊಳ್ಳೋದಕ್ಕೆ ಶ್ರದ್ಧಾಭಕ್ತಿ ಬೇಕು. ಮಾಘ ಮಾಸ ವಿಶೇಷ, ತಿಥಿವಾರ ನಕ್ಷತ್ರ ವಿಶೇಷ ನಿಜ, ಆದರೆ ನಮ್ಮ ನಡವಳಿಕೆಗಳು ಅದು ವಿಶೇಷವಾಗಿರ್ಬೇಕಲ್ಲ. ನಮ್ಮ ನಡೆಯಲ್ಲಿ ವ್ಯತ್ಯಾಸ ಮಾಡಿ ನನಗೇನೋ ಒಳ್ಳೇದಾಗಬೇಕು ಅಂದ್ರೆ ಎಲ್ಲಿಂದ ಆಗತ್ತದು? ನಾವಿರ್ತಕ್ಕಂತಹ ರೀತಿ ನೀತಿಗಳನ್ನೂ ನಾವು ಕ್ರಮಬದ್ಧವಾಗಿ ಆಲೋಚನೆ ಮಾಡಿ ನಾವಿರುವ ರೀತಿಯನ್ನೂ ಸರಿಯಾಗಿ ನೋಡಿದ್ರೆ, ಅಥವಾ ಒಂದು ಒಳ್ಳೆಯದ್ರ ಬಗ್ಗೆ ನಾವು ಆಲೋಚನೆ ಮಾಡಿ ಒಳ್ಳೆ ಪರಂಪರೆ ಬಗ್ಗೆ ನಾವು ಚಿಂತನೆ ಮಾಡಿದ್ರೆ ಅಷ್ಟೇ ವಿಶೇಷವಾಗಿರುತ್ತೆ. ಕೆಲವರು ರಥೋತ್ಸವಗಳಾಗಲಿ, ಜಾತ್ರೆ ಜನ್ಮೋತ್ಸವಗಳಾಗಲಿ ಆ ಸಾನ್ನಿಧ್ಯಕ್ಕೆ ಹೋಗ್ತೀರಿ, ಅಲ್ಲಿ ದೇವರ ದರ್ಶನ ಮಾಡಿ ವಿಶೇಷವಾಗಿ ಭಕ್ತಿಯಿಂದ ಭಗವಂತನ ನೋಡಬೇಕು ಅನ್ನೋದಿರಲ್ಲ.
ಅಲ್ಲಿ ಜಾತ್ರೆಗೆ ಹೋದಾಗ ಅಲ್ಲಿ ಕೆಲವು ಕೀಟ್ಲೆಗಳು ಮಾಡ್ತಕ್ಕಂಥದ್ದು, ಕೆಲವು ಸಮಸ್ಯೆ ಮಾಡ್ತಕ್ಕಂಥದ್ದು, ಯಾರ ಮೇಲೂ ದೌರ್ಜನ್ಯ ಮಾಡ್ತಕ್ಕಂಥದ್ದು, ಅಥವಾ ಜಾತ್ರೆ ಜನ್ಮೋತ್ಸವ ರಥೋತ್ಸವ ಅಂದಾಗ ನಮ್ಮೂರಲ್ಲಿ ಒಂದು ಜಾತ್ರೆ ನಡೆಯುತ್ತೆ ಅಂದ್ರೆ ಊರಿನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಹಳ್ಳಿಗಳಿಂದಲೋ ಅಥವಾ ಸ್ವಲ್ಪ ದೂರ ಬಾರದಿಂದಲೋ ಯಾರಿಗೆ ಅವರ ಮನೆ ದೇವರಾಗಿರುತ್ತೋ ಅಲ್ಲಿನ ಸಾನ್ನಿಧ್ಯದ ದೇವರು ಆ ಭಕ್ತರು ಅಲ್ಲಿಗೆ ಬಂದಿರ್ತಾರೆ. ಆದರೆ ಆ ಭಕ್ತರು ಬಂದಾಗ ಭಕ್ತರನ್ನ ಹೊರಗಡೆಯಿಂದ ಬಂದಂತಹ ಭಕ್ತರನ್ನ ಬರಮಾಡ್ಕೊಳ್ಬೇಕು, ಅವ್ರಿಗೆ ದಾರಿ ಮಾಡ್ಕೊಡ್ಬೇಕು, ಅವ್ರನ್ನೂ ದೇವ್ರ ದರ್ಶನ ಮಾಡ್ಲಿಕ್ಕೆ ದಾರಿ ಮಾಡಬೇಕು. ಅದು ಬಿಟ್ಟು ನಮ್ಮೂರಂತಲೋ ಅಥವಾ ನಮ್ಮದು ಅಂತಲೋ ನಮ್ಮ ರಾಜ್ಯ ಅಂತಲೋ ಅಥವಾ ನಮ್ಮ ಪ್ರಾಂತ್ಯ ಅಥವಾ ನಂದೇ ಆಳ್ವಿಕೆ ಆಗಬೇಕು, ನನ್ನ ಅಧಿಕಾರದಲ್ಲಿ ಆಗಬೇಕು, ಅಥವಾ ನಾನು ಹೇಳ್ದಂಗೆ ನಡಿಬೇಕು, ಅಥವಾ ನಮ್ಮೂರಿನ ಕಾರ್ಯಕ್ರಮ ಅಲ್ವಾ ಅಂತ ಹೇಳಿ ಬೇರೆಯವ್ರನ್ನ ದೌರ್ಜನ್ಯ ಮಾಡ್ತಕ್ಕಂಥದ್ದು ಖಂಡಿತ ಅಕ್ಷಮ್ಯ ಅಪರಾಧ ಇದು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ತುಂಬಾ ಕಡೆ ಇದು ನಡೆಯುತ್ತೆ, ತುಂಬಾ ಕಡೆ ನಡೆಯುತ್ತಿದ್ದು ನಮ್ಮೂರಿನ ಜಾತ್ರೆ ಅಲ್ವಾ ಅಂದ್ಬಿಟ್ಟು ಅವರು ದರ್ಬಾಳಿಕೆ ಮಾಡುವಂಥದ್ದು. ಪಾಪ ಈ ಜಾತ್ರೆ ಜನ್ಮೋತ್ಸವ ಅಂತ ಬಂದಾಗ ಕೆಲವು ಅಂಗಡಿಗಳು ಹಾಕೋತಾರಲ್ಲ ಜಾತ್ರೆಗೆ, ಈ ಕಡಲೆಪುರಿ ಮಾರ್ತಕ್ಕಂಥವ್ರು, ಸ್ವೀಟ್ ಮಾರ್ತಕ್ಕಂಥವ್ರು, ಹಣ್ಣು ಹಂಪಲು ಮಾರ್ತಕ್ಕಂಥವ್ರು, ಪೂಜೆ ಸಾಮಾನು ಮಾರ್ತಕ್ಕಂಥವ್ರು, ಹಾಗೆ ಈ ಆಟಿಕೆಗಳಿರ್ತಲ್ಲ ಮಕ್ಕಳ ಆಟಗಳು ನೋಡಿ, ಅವೆಲ್ಲ ಬಂದ್ರೇನೆ ಜಾತ್ರೆ. ಒಂದು ಕಡೆ ದನಗಳ ಜಾತ್ರೆ, ಒಂದು ಕಡೆ ಈ ಮನುಷ್ಯರು ಎಲ್ಲರೂ ಬಂದು ಎಲ್ಲರೂ ಪ್ರತಿಯೊಬ್ಬರು ಸೇರಿ ಜಾತ್ರೆಯನ್ನು ಆಚರಣೆ ಮಾಡಬೇಕು, ಆ ಗುಂಪು ಇದರಲ್ಲಿ ಇರ್ತಕ್ಕಂಥದ್ದು. ಆದರೆ ಈ ಕೋವಿಡ್ ಬಂದಾಗ್ಲಿಂದ ಇವೆಲ್ಲವನ್ನೂ ಕಣ್ಮರೆ ಆಗಿಬಿಟ್ಟಿದೆ ನೋಡಿ. ಒಂದು ಜಾತ್ರೆ ಅಂತ ಆದ್ರೆ, ಒಂದು ರಥೋತ್ಸವ ಆದ್ರೆ, ಒಂದು ಪೂಜೆ ಆದ್ರೆ, ವರ್ಷಕ್ಕೊಂದ್ಸತಿ ದೇವಾಲಯದಲ್ಲಿ ನಡೆಯುವಂತ ಪೂಜಾ ಅನುಷ್ಠಾನಕ್ಕೆ ಅಲ್ಲಿ ಎಂತೆಂಥವ್ರು ಬರ್ತಾರೆ, ಎಷ್ಟೆಷ್ಟು ದೂರದಿಂದ ಬರ್ತಾರೆ, ಅವರೆಲ್ಲ ಶಾಪ್ ಹಾಕೊಳ್ತಾರೆ, ಅಂಗಡಿ ಹಾಕೊಳ್ತಾರೆ, ವ್ಯಾಪಾರ ಮಾಡ್ತಾರೆ. ಎಷ್ಟಾಗುತ್ತೋ ವ್ಯಾಪಾರ, ಸುಮಾರು ಆ ಕಡೆ ಸಾಲಲ್ಲಿ ಒಂದು 500 ಅಂಗಡಿ, ಈ ಕಡೆ ಸಾಲಲ್ಲಿ ಒಂದು 500 ಅಂಗಡಿ ಇರ್ತವೆ. ಒಂದು 1000 ಅಂಗಡಿಗಳು ಬಂದ್ಬಿಟ್ಟಿರುತ್ತೆ ಅಲ್ಲಿ. 1000 ಅಂಗಡಿ, 1000 ಜನ ವ್ಯಾಪಾರಸ್ಥರು ಬಂದಿರ್ತಾರೆ. ಆದ್ರೆ ಅವ್ರು ಅಷ್ಟೂ ಜನಕ್ಕೂ ವ್ಯಾಪಾರ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಕೆಲವೊಬ್ಬರಿಗೆ ವ್ಯಾಪಾರ ಆಗಿರುತ್ತೆ. ಆದರೆ ಊರು ದಾಟಿ ಊರು, ಪ್ರತಿ ತಾಲೂಕು, ಪ್ರತಿ ಡಿಸ್ಟಿಕ್ಕು ಅಥವಾ ಒಂದೊಂದು ಕಡೆ ಪ್ರಾಂತದಲ್ಲಿ ಒಂದೂರಲ್ಲಿ 4 ಕಡೆ ಜಾತ್ರೆ, 4 ಕಡೆ ಅಂಗಡಿಗಳು ಬದಲಾಯಿಸಿಕೊಂಡು ಹೋಗ್ತಾ ಇರಬೇಕು. ಇಷ್ಟು ಜನಕ್ಕೂ ಆಹಾರವನ್ನು ಕೊಡೋದಕ್ಕೆ ಭಗವಂತ ತೋರಿಸಿರುವಂಥದ್ದು. ಅಂದರೆ ಇದೆಲ್ಲ ಒಂದು ನಿಯಮಗಳನ್ನು ಆಲೋಚನೆ ಮಾಡಿದ್ರೆ ಹೇಗಿರುತ್ತೆ ಅಂದರೆ, ಒಂದು ಶಾಸ್ತ್ರಬದ್ಧವಾದಂತಹ ಅನುಷ್ಠಾನ, ಆಗಮಶಾಸ್ತ್ರ ಪ್ರಕಾರ ಅನುಷ್ಠಾನ, ಜೊತೆಗೆ ಆ ದೇವರ ಸಾನ್ನಿಧ್ಯದಲ್ಲಿ ನಡೆಯತಕ್ಕಂತಹ ವರ್ಷದ ಜಾತ್ರಾ ಮಹೋತ್ಸವ ಅಥವಾ ರಥೋತ್ಸವ, ಪೂಜೆ ಪುನಸ್ಕಾರ, ಇದಕ್ಕೆ ಸೇರುವ ಜನ. ಅಷ್ಟೂ ಜನ ಒಂದು ಕಡೆ ಸೇರಿದಾಗ ಅವತ್ತಿನ ಜೀವನ ನಡೀಲಿಕ್ಕಾಗಿ ಇನ್ನೊಬ್ಬರಿಗೆ ಹೊಟ್ಟೆಪಾಡಿಗಾಗಿ ಅವ್ರು ಬಂದಿರುವಂತಹ ಅಂಗಡಿ ವ್ಯಾಪಾರ ವ್ಯವಹಾರಗಳೇನಿದೆಯೋ ಅವ್ರ ಜೀವನ. ಹಾಗೆ ಇದನ್ನು ಸುಭದ್ರತೆಯಲ್ಲಿ ನಡೆಸಿ ಅದಕ್ಕೆ ಬೇಕಾದಂಥದ್ದು ಬೇಡುವಂಥದ್ದು, ಅದರ ಪೂರ್ವಭಾವಿ ಸಿದ್ಧತೆಗಳು, ಸ್ವಚ್ಛತೆ ಮತ್ತು ಕೆಲಸ ಮಾಡತಕ್ಕಂಥದ್ದು, ಬಂದಂತಹ ಭಕ್ತರಿಗೆ ಅನ್ನ ಪ್ರಸಾದವನ್ನು ಕೊಡ್ತಕ್ಕಂಥದ್ದು, ಆ ಮಹಾನೈವೇದ್ಯ ಪ್ರಸಾದವನ್ನು ಮಾಡಿ ಬರೋ ಭಕ್ತರಿಗೆಲ್ಲ ಊಟ ಕೊಡಿಸುವಂಥದ್ದು. ಹಾಗೆ ಎಷ್ಟೋ ಜನ ನಮ್ಮೂರಿಗೆ ಹೊರಗಡೆ ಜನ ಬರ್ತಾರಲ್ಲ ಅಂತ ಅಲ್ಲಲ್ಲಿ ಅರವಂಟಿಕೆಗಳು ನಡೆಯುತ್ತೆ. ಈ ಅರಿವಂಟಿಕೆ ಅಂದ್ರೆ ಏನಪ್ಪಾ ಅಂದ್ರೆ, ಸಾಮಾನ್ಯ ಬರೋವರಿಗೆ ಅನ್ನಪ್ರಸಾದ ಊಟ ಬಡಿಸ್ತಕ್ಕಂಥದ್ದು, ಅಡಿಗೆ ಬಡಿಸ್ತಕ್ಕಂಥದ್ದು. ಆ ಊರಿನಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಸೇರಿ ಅವರೆಲ್ಲರೂ ಸೇರಿ ಒಂದು ಕಡೆ ಒಂದು ಅಡಿಗೆಯನ್ನು ಮಾಡಿ, ದೊಡ್ಡದಾಗಿ ಅಡಿಗೆ ಮಾಡಿ ಎತ್ತಿನ ಗಾಡಿಯಲ್ಲಿ ತಂದು ಅದನ್ನು ಹಂಚುವಂಥದ್ದು, ಅಥವಾ ಒಬ್ಬೊಬ್ಬರು ಸಪರೇಟ್ ಆಗಿ ಅಡಿಗೆ ಮಾಡಿಸಿ ಬರೋ ಭಕ್ತರಿಗೆಲ್ಲ ಅನ್ನ ದಾರಿ ಉದ್ದಕ್ಕೂ ಅನ್ನ ಸಂತರ್ಪಣೆ, ಎಲ್ಲಾದ್ರೂ ಊಟ ಮಾಡಿ. ಒಟ್ಟು ಜಾತ್ರೆ ಅಂದ್ರೆ ಸಾಕು, ಒಳಗಡೆ ಬಂದ ತಕ್ಷಣ ಅಲ್ಲಿ ಎಳ್ನೀರಾಗ್ಲಿ ಅಥವಾ ಪಾನಕ ಆಗಲಿ, ಹೆಸರುಬೇಳೆ ಆಗಲಿ, ಮಜ್ಜಿಗೆ ಆಗಲಿ, ನೀರು ಮಜ್ಜಿಗೆ, ಪಾನಕ, ಇದೆಲ್ಲವೂ ನಡೀತಾ ಹೋಗುತ್ತೆ. ಇದೆಲ್ಲವೂ ಹೇಗಿದೆ ಅಂದರೆ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಪ್ರತಿಯೊಂದು ಪೂಜೆ ಅನುಷ್ಠಾನಗಳು ಇಷ್ಟು ಅರ್ಥಗರ್ಭಿತವಾಗಿದೆ. ಅಂದರೆ ಒಂದು ಬಂಧುತ್ವ ಬೆಳೀತಕ್ಕಂಥದ್ದು, ಬಾಂಧವ್ಯ ಬೆಳೀತಕ್ಕಂಥದ್ದು, ಒಂದು ಅನ್ಯೋನ್ಯತೆ ಬೆಳೀತಕ್ಕಂಥದ್ದು, ಮನಸ್ಸಿಗೆ ಸ್ವಲ್ಪ ಬದಲಾವಣೆಗಳು ತಂದ್ಕೊಳ್ತಕ್ಕಂಥದ್ದು, ಸದಾಕಾಲ ಉದ್ಯೋಗ ವ್ಯವಹಾರ ಕೆಲಸ ಇಂಥದ್ರಲ್ಲೇ ಮುಳುಗಿ ತೇಲುವ ನಮಗೆ ಒಂದು ದಿವಸ ಒಂದು ಮನರಂಜನೆ ಅಥವಾ ಭಗವಂತ ರಥದ ಮೇಲೆ ಕೂತಾಗ ನೋಡುವಂಥ ದೃಶ್ಯ, ಒಬ್ಬಿಬ್ರಲ್ಲ 1000 ಜನ ಒಂದು ಕಡೆ ಸೇರಿ ಆ ಭವ್ಯವಾದಂತಹ ರಥೋತ್ಸವದಲ್ಲಿ ಪಾಲ್ಗೊಳ್ಳೋದಿರುತ್ತಲ್ಲ, ಅದರ ಆನಂದವೇ ಬೇರೆ. ಜಾತ್ರೆಗೆ ಹೊರಟಾಗ ಆ ಜಾತ್ರೆಯಲ್ಲಿ ಅದೇನೋ ಇದು ಪಿಳ್ಳಂಗೋವಿ ಅಂತೆ ಮತ್ತು ಕೆಲವೆಲ್ಲ ಶಬ್ದ ಮಾಡೋದಿರುತ್ತಲ್ಲ, ಮಕ್ಕಳ ಆಟಿಕೆಗಳು, ಅಲ್ಲಿ ಮಕ್ಕಳೆಲ್ಲ ಆಟ ಆಡೋದು, ಹಿರಿಯರು ದೊಡ್ಡವರು, ಅದರಲ್ಲಿ ಕೆಲವರು ಇರ್ತಾರೆ ಚಂಡಾಲರು, ಬಂದು ಕಿವಿಯಲ್ಲೇ ಭರ್ರಂತ ಊದ್ಬಿಡೋದು. ಅದಕ್ಕೆ ಪಾಪ ವಯಸ್ಸಾದಂಥವ್ರು ತಡ್ಕೊಳಕ್ಕಾಗಲ್ಲ, ಆ ವಯಸ್ಸಾದವ್ರಿಗೆ ಕೀಟ್ಲೆ ಮಾಡೋದು, ಇವೆಲ್ಲ ಮಾಡಬಾರದು. ಆಟ ಆಡಿ, ಯಾಕೆಂದ್ರೆ ಮನಸ್ಸಿಗೆ ಮೃದುವಾಗಿರುವಂತಹ ಸ್ಥಳ, ಮನಸ್ಸಿಗೆ ಆನಂದ ಪಡುವಂತ ಸ್ಥಳ, ಹಾಗೆ ದೇವರ ಸಾನ್ನಿಧ್ಯ ಇರತಕ್ಕಂಥ ಸ್ಥಳ. ಅಂದ್ರೆ ದೇವರ ದೃಷ್ಟಿಯಲ್ಲಿ, ಭಗವಂತನ ದೃಷ್ಟಿ ಹೇಗಿರುತ್ತೆ ಅಂದ್ರೆ, ಇಲ್ಲಿ ನಡೆಯುವ ಕಾಯಕದಲ್ಲಿ ಎಲ್ಲರೂ ಸಹಿತ ಸಂತೋಷವಾಗಿರಲಿ ಅಂತ. ಆ ಸಂತೋಷ ಸಂಭ್ರಮವನ್ನು ಜಾತ್ರೆ ಜನ್ಮೋತ್ಸವ ರಥೋತ್ಸವಗಳಲ್ಲಿ ನೀವು ನೋಡಬೇಕು ನಿಜ. ಹಾಗಂತ ಬೇರೊಬ್ಬರಿಗೆ ತೊಂದರೆ ಕೊಡಬಾರದು, ನಮ್ಮಿಂದ ಮತ್ತೊಬ್ಬರು ತೊಂದರೆ ಆಗುತ್ತೆ ಅನ್ನೋ ಕಾಯಕವನ್ನ ಮಾಡಲೇಬಾರದು. ಅಲ್ಲೂ ಸಹಿತ ಆನಂದವಾಗಿರ್ತಕ್ಕಂಥದ್ದಿದೆ. ಎಷ್ಟೋ ಜನ ನೋಡಿ, ಅಲ್ಲಿ ಜಾತ್ರೆ ಜನ್ಮೋತ್ಸವ ಬಂದ್ರೆ ಈ ಪಾಪ ನಾಟಕ ಮಾಡೋರು, ಆ ಒಂದು ತನ್ನ ದೇಹವನ್ನು ಬೆಂಡ್ ಮಾಡಿ ಬಗ್ಗಿಸಿ ಅದನ್ನು ಮತ್ತೊಬ್ಬರಿಗೆ ಮನೋರಂಜನೆಯಾಗಿ ತೋರಿಸುವಂಥವ್ರು ಇರ್ತಾರಲ್ಲ, ಅದಂತೂ ಹೇಳಲಿಕ್ಕಾಗಲ್ಲ. ಆ ಸರ್ಕಸ್ ಕಂಪನಿಗಳಂತ ಬರ್ತವೆ ಯಾವಾಗಲಿ, ಅಥವಾ ಆ ಸಣ್ಣ ಪುಟ್ಟ ಮಕ್ಕಳು, ಆ ಮಕ್ಕಳು ಒಂದು ಸಣ್ಣದೊಂದು ರಿಂಗು, ಆ ರಿಂಗಲ್ಲಿ ಇಡೀ ದೇಹವನ್ನೇ ಬಗ್ಗಿಸಿ ಓಡಿಸ್ತಾರೆ. ಅದೇ ಯೋಗ ಮಾಡತಕ್ಕಂಥವ್ರು, ಯೋಗಾಭ್ಯಾಸ ಮಾಡತಕ್ಕಂಥವ್ರಿಗೂ ಸಾಧ್ಯವಿಲ್ಲ. ಅದು ಒಂದಿಷ್ಟುದ್ದ ರಿಂಗಲ್ಲಿ ತುಂಬ ದೊಡ್ಡದಾದಂಥ ಶರೀರವನ್ನು ಆ ರಿಂಗಲ್ಲಿ ಹೋಗಿ ಬರೋ ಥರ ವ್ಯವಸ್ಥೆ ಮಾಡುವಂಥದ್ದು. ಅಂದರೆ ಇದೆಲ್ಲ ನಾನು ಯಾಕೆ ಇವತ್ತು ಹೇಳ್ತಿದ್ದೀನಿ ಅಂದರೆ,
ನೀವು ಮನೆಯಲ್ಲೇ ಇದ್ದು 4 ಗೋಡೆ ಮಧ್ಯದಲ್ಲಿ ಮಕ್ಕಳಿಗೆ ನಿಮ್ಮ ಮನೆಗಳೆಲ್ಲ ಮೊಬೈಲ್ ಕೊಟ್ಟು ಮೊಬೈಲೇ ಪ್ರಪಂಚ ಮಾಡಿಬಿಟ್ಟಿದ್ದೀರಿ. ಅದಲ್ಲ, ದೇವಾಲಯಗಳಲ್ಲಿ ನಿಮ್ಮ ಊರುಗಳಲ್ಲಿ ನೀವೆಲ್ಲೋ ಹೋಗಿ ನೋಡಿಸಿ ಅಂತ ಹೇಳೋದಿಲ್ಲ. ನಿಮ್ಮ ಊರಲ್ಲಿ ಬರುವಂಥ ಜಾತ್ರೆಗೆ ಬರುವಂಥ ಇದರೆಲ್ಲ ಇರ್ತಾರಲ್ಲ, ಈ ಜಾತ್ರೆಗೆ ಬರುವಂತಹದ್ದು ಇದೆಲ್ಲವನ್ನು ನೋಡಿಸಿ. ಒಂದು ದೇವರ ದರ್ಶನ ಆಗುತ್ತೆ, ಆ ಸಾನ್ನಿಧ್ಯದಲ್ಲಿ ಸಿಗೋ ಪ್ರಸಾದ, ಜಾತ್ರೆ ಜನ್ಮೋತ್ಸವ ದೇವಸ್ಥಾನಗಳಲ್ಲಿ ಸಿಗುವಂಥ ಮಹಾಪ್ರಸಾದ ಇದೆಯಲ್ಲ, ಇವತ್ತಿಗೂ ಧರ್ಮಸ್ಥಳದ ಅಡಿಗೆಗೆ ಯಾರಾದರೂ ಸರಿಸಾಟಿ ಮಾಡೋಕ್ಕಾಗತ್ತಾ? ಧರ್ಮಸ್ಥಳದಲ್ಲಿ ಅನ್ನ ತಿಳಿಸಾರು ಕೊಡ್ತಾರಲ್ಲ, ಆ ಅನ್ನ ತಿಳಿಸಾರು ಅಮೃತಕ್ಕೆ ಸಮಾನ. ಉತ್ತರ ಕರ್ನಾಟಕ ಹೋದರೆ ಅಲ್ಲೊಂಥರ ಊಟ. ಹಾಗೆ ನಮ್ಮ ಈ ಮಲ್ಪೆ ಆಗಲಿ ಅಥವಾ ಉಡುಪಿ ಆಗಲಿ, ಉಡುಪಿ ಮಠದ ಊಟ, ಉಡುಪಿ ಮಠ ಇರಲಿ ಮತ್ತು ಅಂಬಲ್ಪಾಡಿ ಇರಲಿ, ಯಾವುದೇ ಒಂದು ದೇವಸ್ಥಾನ, ಹೊರನಾಡು ಅನ್ನಪೂರ್ಣೇಶ್ವರಿ, ಇಂತಹ ಸಾನ್ನಿಧ್ಯಗಳಲ್ಲಿ ಅವರು ಕೊಡುವ ಮೃಷ್ಟಾನ್ನ ಇದೆಯಲ್ಲ, ಅನ್ನ ತಿಳಿಸಾರು, ಅನ್ನ ಹುಳಿ ಮತ್ತು ಅನ್ನ ಮಜ್ಜಿಗೆ ಇದೆಲ್ಲ ಇದೆಯಲ್ಲ. ಕೆಲವು ಕಡೆ ನೋಡಬೇಕು ಮಜ್ಜಿಗೆ ಬಹಳಷ್ಟು ನೀರು, ಆದರೆ ರುಚಿ ಇದೆಯಲ್ಲ, ನೀವು ಮನೇಲಿ ಒಂದು ಮೊಸರು ಪ್ಯಾಕೆಟ್ ತಂದರೂ ಆ ರುಚಿ ನೀವು ತರಲಿಕ್ಕೆ ಆಗೋದೇ ಇಲ್ಲ. ಅದೆಲ್ಲ ಹೇಗಪ್ಪ ಅಂದರೆ ಅದು ದೇವರ ಪ್ರಸಾದ ಅನ್ನಿಸ್ಕೊಳ್ತು. ಆ ಪ್ರಸಾದಕ್ಕಷ್ಟು ಶಕ್ತಿ. ಒಮ್ಮೆ ನೋಡಿ, ನೀವು ಮನೆಯಲ್ಲಿ ಮಾಡಿ ಬಡಿಸೋ ಅಡಿಗೆಗೂ ದೇವರ ಪ್ರಸಾದ ಅಂತ ಮಾಡುವಾಗಲೂ ನೀವು ಸಾಮೂಹಿಕವಾಗಿ ಅಲ್ಲೂ ಸಹಿತ ಅಲ್ಲಿ ಯಾವುದೇ ಜಾತಿ ಗೀತಿ ಮೇಲು ಕೀಳು ಏನಿರೋದಿಲ್ಲ. ಅಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಕೂತ್ಕೊಳ್ಬೇಕು, ಊಟಕ್ಕೆ ಕೂತ್ಕೊಳ್ಬೇಕು. ಭಗವಂತ ಆ ಸಮಯ ಇನ್ನೊಂದು ಹಸಿವು ಹಾಗೆ ಆಗಿರುತ್ತೆ. ಮತ್ತು ಆ ಪ್ರಾಂತ್ಯ ಓಡಾಡಿರ್ತಿರಲ್ಲ, ದೇಹ ಆಯಾಸ ಪಟ್ಟಿರುತ್ತೆ. ಆ ದೇಹ ಆಯಾಸ ಪಟ್ಟಾಗ ಸೌಗಂಧಿಕವಾಗಿ, ಅದರಲ್ಲೂ ಅಲ್ಲಿ ನೋಡಿ ತರಕಾರಿಗಳು ಏನು ಒಂದು ತರಕಾರಿ ಅಲ್ಲ, ಜಾತ್ರೆಗಳಲ್ಲಿ ಮನೆಯಲ್ಲಿ ಹೆಣ್ಮಕ್ಳು ನೀವು ಒಂದು ತರಕಾರಿ ಜೊತೆಗೆ ಇನ್ನೊಂದು ತರಕಾರಿ ಸೇರಿಸ್ಬೇಕಂದ್ರೆ ಸೇರಿಸ್ಬೋದಾ, ಇದಾಗುತ್ತಾ? ಹಿಂದೆಲ್ಲ ಯೂಟ್ಯೂಬ್ ಹೋಗ್ತೀರಿ, ಯೂಟ್ಯೂಬ್ಗೆ ಹೋಗಿ ಚೆಕ್ ಮಾಡೋದು ಈ ತರಕಾರಿ ಜೊತೆ ಸೇರುತ್ತಾ ಅಂತ. ಆದರೆ ಜಾತ್ರೆ ಹಾಗಲ್ಲ. ಕುಂಬಳಕಾಯಿ ತಂದುಕೊಟ್ಟವರಿದ್ದಾರೆ, ಆಲೂಗಡ್ಡೆ ತಂದುಕೊಟ್ಟವರಿದ್ದಾರೆ, ಬದನೆಕಾಯಿ ತಂದುಕೊಟ್ಟವರಿದ್ದಾರೆ, ನುಗ್ಗೆಕಾಯಿ ತಂದುಕೊಟ್ಟವರಿದ್ದಾರೆ. ಏನೆಲ್ಲ ಬರುತ್ತೋ ಎಲ್ಲವನ್ನು ಕಟ್ ಮಾಡಿ ಹಾಕ್ಬಿಡೋದು. ಯಾಕೆಂದ್ರೆ ನಾಳೆ ಉಳಿಯೋಂಗಿಲ್ಲ ತರಕಾರಿ. ಭಕ್ತರು ಏನು ತಂದುಕೊಡ್ತಾರೆ ಸಮಾರಾಧನೆಗೆ ಬರುವಂತಹ ಎಲ್ಲಾ ತರಕಾರಿಗಳನ್ನು ಸೇರಿಸಿ ದೊಡ್ಡದಾಗಿ ಹುಳಿ ಮಾಡ್ತೀರಿ. ಜೊತೆಗೆ ಇದ್ರ ಜೊತೆಗೆ ಅಳಸುಂದಿ ಕಾಳು, ತೊಗರಿಬೇಳೆ, ಕಡಲೆಕಾಳು, ಕಡಲೆಬೇಳೆ ಎಲ್ಲವೂ ಬಿದ್ದೋಗ್ಬಿಡುತ್ತೆ. ಇದೆಲ್ಲ ಹಾಕಿ ಸಮಾರಾಧನೆ ದೊಡ್ಡ ಕೊಳದ ಪ್ಲೇನಲ್ಲಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿಬಿಟ್ಟು ಊಟ ಬಡಿಸುವಾಗ ಬಹುಶಃ ನಾನು ಹೇಳುವಾಗ ಇಷ್ಟು ಜನ ಎಲ್ಲರಿಗೂ ನಾಲ್ಗೆ ಮೇಲೆ ನೀರು ಹುಡ್ತಾ ಇರುತ್ತೆ ಅಲ್ವಮ್ಮ? ಯಾಕೆಂದ್ರೆ ಜಾತ್ರೆ ಊಟ ಅಂದ್ರೆ ಹಾಗೆ. ಈ ರುಚಿ ನೀವು ಮನೇಲಿ ಏನು ಮಾಡಿದ್ರೂ ಬರಲ್ಲ. ಅದರಲ್ಲೂ ಈ ಸೀಸನ್ನಲ್ಲಿ ಹುಣಸೆಕಾಯಿ ಮತ್ತು ಅವರೆಕಾಯಿ, ಅವರೆ ಮೇಳ ಎಲ್ಲೆಲ್ಲೂ ನಡೀತಾ ಇದೆ. ಅವರೆಕಾಯಿ ನೋಡಿ, ಈ ಸೀಸನಲ್ಲಿ ಅವರೆಕಾಯಿ ಸೀಸನ್ನಲ್ಲಿ 2 ಸಮಸ್ಯೆ ಇದೆ, 2 ಲಾಭ ಇದೆ. ಅವರೆಕಾಯಿ ಸಮಸ್ಯೆ, ಅವರೆಕಾಯಿ ಬಂದಾಗ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಅಲರ್ಜಿ ಇರುತ್ತಲ್ಲ, ಅಲರ್ಜಿ ಇರ್ತಕ್ಕಂಥವ್ರಿಗೆ, ಈ ಚರ್ಮದ ಮೇಲೆ ತುರುಕೇನೋ ಗಜ್ಜಿನೋ ಇರ್ತಕ್ಕಂಥವ್ರಿಗೆ ಮತ್ತು ಈ ಇಸುಬು ಇರ್ತಕ್ಕಂಥವ್ರಿಗೆ ಈ ಒಂದು ಕ್ಲೈಮೇಟ್, ಬೆಳಿಗ್ಗೆ ಬೀಳುವ ಇಬ್ಬನಿ, ಅವರೇ ಸೀಸನ್ ಬಂತು ಅಂದ್ರೆ ನೊವೆ ಜಾಸ್ತಿ, ಕೆರೆದು ಈ ಕೈ ಆ ಕೈ ಕಾಲು ತೊಡೆ ಸೊಂದಿ ಎಲ್ಲೆಲ್ಲಿ ಇರುತ್ತೋ ಪಾಪ ಅಲರ್ಜಿ ಸಮಸ್ಯೆ. ಕೆರೆಯಕ್ಕಾಗಲ್ಲ ಜನ, ಆ ಜನದ ಮುದ್ದೆ ಸುಮ್ಮನೆ ಕೈ ಈ ಕಡೆ ಹೋಗೋಂಗಿಲ್ಲ, ಈ ಕಡೆ ಕೈ ಹೋಗೋಂಗಿಲ್ಲ. ಆದರೂ ಗೊತ್ತಿಲ್ಲದಂಗೆ ಕೈ ಅಲ್ಲಿ ಹೋಗ್ಬಿಡ್ಬೇಕು, ಕೆರ್ಕೊಂಡ್ಬಿಡ್ಬೇಕು ಪರಿಸ್ಥಿತಿ ಅದು. ಯಾಕೆಂದ್ರೆ ಈ ಸೀಸನ್ ಅದು, ಈ ಚಳಿಗಾಲ, ಈ ಒಂದು ಪರಿಸ್ಥಿತಿ ಶಿವರಾತ್ರಿ ಬರುವವರೆಗೂ ಈ ಕಷ್ಟ ತಪ್ಪಿದ್ದಲ್ಲ. ಶಿವರಾತ್ರಿ ಬಂತೋ ಎಲ್ಲ ಹೊರಟೋಗ್ಬಿಡುತ್ತೆ. ಶಿವರಾತ್ರಿ ಬಂದ್ಮೇಲೆ ತಿರುಗಿ ಮುಂದಿನ ವರ್ಷ ಈ ಚಳಿಗಾಲ ಈ ಒಂದು ಸಮಸ್ಯೆ ಬರುತ್ತಂಗಂದ್ರೆ ಈ ಒಂದು ಮಾಗದ ತನಕ ಈ ತರ ಬರಲ್ಲ. ಅಂದ್ರೆ ಅವರೆಕಾಯಿ ಸೀಸನ್ ಅಲ್ಲಿ ಈ ಸಮಸ್ಯೆ ಇದೆ. ಆದ್ರೆ ಇದೇ ಅವರೆಕಾಯಿ ಸೀಸನ್ ಅಲ್ಲಿ ನೀವು ಮನೆಯಲ್ಲಿ ಎಷ್ಟೇ ಬೇಳೆ ಹಾಕಿ ರುಚಿ ಮಾಡಿ ಆ ರುಚಿಕರವಾದಂತಹ ಪದಾರ್ಥ ಆಗಲ್ಲ. ಅಲ್ಲಿ ಅವರೆಕಾಳು ಬೀಳಲೇಬೇಕು. ಅವರೆಕಾಳೇ ಡಾಮಿನೇಟ್, ಇವಾಗ ಅವರೆಕಾಳೇ ಹೀರೋ. ಅದರಿಂದ ನೋಡಿ, ಅವರೆಕಾಳು ಪಾಯಸ ಉಂಟು, ಅವರೆಕಾಳು ಹುಳಿ ಉಂಟು, ಅವರೆಕಾಳು ಹಿತಕ್ ಬೆಳೆ ಉಂಟು. ಮನೆಯಲ್ಲಿ ಅವರೆಕಾಳು ಕರೆದಿಟ್ಬಿಟ್ರೆ ಹಂಗೆ ಹೋಗ್ತಾ ಹಿಂಗೆ ಬರ್ತಾ ಸಾಯಂಕಾಲದೊತ್ತು ಚಾಟ್ಸ್ ಅದೇನೆ ಅಲ್ವಾ? ಅಂದ್ರೆ ದೇವರ ಸಾನ್ನಿಧ್ಯ ಇದು. ಅವರೆಕಾಳು ಅಂದ್ರೆ ಯಾರು? ಶುಕ್ರ. ನೋಡಿ, ಅವರೆಗೆ ಶುಕ್ರ ಅಧಿಪತಿ. ಶುಕ್ರ ಅಂದ್ರೆ ಏನು? ಸೌಂದರ್ಯ, ಒಂದು ಹೆಣ್ಣು, ಒಂದು ಸ್ತ್ರೀ, ಒಂದು ಮನಸ್ಸು, ತಾಳ್ಮೆ, ಸಮಾಧಾನ, ಜೊತೆಗೆ ಆಕರ್ಷಣೆ. ಇದಿಷ್ಟು ಶುಕ್ರನಿಗೆ ಸಂಬಂಧಪಟ್ಟದ್ದು. ಅದಕ್ಕೆ ಸಂಬಂಧಪಟ್ಟ ಧಾನ್ಯ ಅವರೆಕಾಳು. ಹಾಗೆ ಅವರೇ ಈ ಮಾಸದಲ್ಲಿ ಬಹಳ ವಿಶೇಷ. ಹಾಗೆ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಕಾಲಗಳಲ್ಲಿ ಇಷ್ಟು ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನ ಇರುತ್ತೆ. ನಿಮ್ಮ ಮನೆ ಮಕ್ಕಳನ್ನ ಎಲ್ಲೋ ಪಿಕ್ಚರ್ ಕರ್ಕೊಂಡೋಗಿ, ಮಾಲ್ಗೆ ಕರ್ಕೊಂಡೋಗಿ, ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗೋ ಬದಲು ಈ ತರ ನಿಮ್ಮ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ಏನಾದ್ರು ಜಾತ್ರೆ, ಜನ್ಮೋತ್ಸವ ಇದ್ರೆ ಅಥವಾ ರಥೋತ್ಸವ ಇದ್ರೆ ಅಥವಾ ದೇವಾಲಯದಲ್ಲಿ ನಡೀತಕ್ಕಂಥ ಪೂಜೆ ಪುನಸ್ಕಾರ ಇದ್ರೆ ಅಲ್ಲಿ ಹಾಕುವಂತಹ ಕುಂಬಳಕಾಯಿ ಹುಳಿನೋ ಏನೋ ಒಂದು ಇರುತ್ತಲ್ಲ, ಜಾತ್ರೆ ಪ್ರಸಾದ, ಮಹಾಪ್ರಸಾದ, ಅಲ್ಲಿ ಕ್ಲೀನು ಅದು ಇದು ಅಂತ ಮೇಂಟೈನ್ ಮಾಡಕ್ಕೆ ಹೋಗಬೇಡಿ. ನೀವೆಲ್ಲ ಹೇಗೆ ಬೆಳೆದು ಬಂದಿದ್ದೀರೋ, ನೀವು ಬೆಳೆದು ಬಂದ ಹಾದಿಯಲ್ಲಿ ನಿಮ್ಮ ಮಕ್ಕಳನ್ನ ಕರ್ತನ್ನಿ. ನೀವು ಊಟ ಮಾಡಬೇಕಾದ್ರೆ ಎಲ್ಲಿ ಗದ್ದೆಗಳಲ್ಲಿ, ಜಮೀನುಗಳಲ್ಲಿ ಅಲ್ಲಲ್ಲಿ ಒಂದು ಎಲೆ ಮೇಲೆ ಹಾಕೊಂಡು ಏನೋ ಒಂದು ಹಿಟ್ಟು, ಹುಳಿನೋ, ತಿಳಿಸಾರೋ, ಗಂಜಿನೋ ಅಥವಾ ಒಂದಿಷ್ಟು ಗೊಜ್ಜೋ ಹಾಕೊಂಡು ತಿಂದಿದ್ದೀರಿ. ಆದರೆ ನಿಮ್ಮ ಮಕ್ಕಳಿಗೆ ಮಾತ್ರ 50 ಸತಿ ಕೈ ತೊಳಸ್ತೀರಿ, ಮಕ್ಕಳನ್ನ ಸ್ವಚ್ಛತೆ ಬೇಕು ಅಂತೀರಿ, ಮಕ್ಕಳನ್ನ ಮನೆ ಬಿಟ್ಟು ಆಚೆ ಕರ್ಕೊಂಡೇ ಬರೋದಿಲ್ಲ. ಇಂತಹ ಜಾತ್ರೆ, ಜನ್ಮೋತ್ಸವದ ಬಗ್ಗೆ ದರ್ಶನನೂ ಇಲ್ಲ. ಆ ಮಕ್ಕಳಿಗೆ ಇದರ ಅರಿವೇ ಇಲ್ದಿರ ಮಾಡಾಕ್ತಾ ಇದ್ದೀರಿ. ಈ ಜಾತ್ರೆಯಲ್ಲಿ ನಿಜಕ್ಕೂ ಹೇಳಬೇಕಂದ್ರೆ ಇಲ್ಲಿ ಶ್ರೀಮಂತಿಕೆ ಇರೋದಿಲ್ಲ.
ಈ ಜಾತ್ರೆ, ಜನ್ಮೋತ್ಸವ, ರಥೋತ್ಸವಗಳಲ್ಲಿ ಶ್ರೀಮಂತಿಗೆ ಇಲ್ಲ. ಅಲ್ಲಿ ಬಡಬಗ್ಗರು, ಅವ್ರು ಎಂತೆಂಥ ಕಷ್ಟದಲ್ಲಿರ್ತಕ್ಕಂಥವ್ರು ಬಂದಿರ್ತಾರೆ, ಅದೆಲ್ಲ ತೋರಿಸಿರಿ ಮಕ್ಕಳಿಗೆ. ದೇವಸ್ಥಾನ ಕರ್ಕೊಂಬನ್ನಿ, ದೇವರ ದರ್ಶನ ಆಗಬೇಕು. ಅಲ್ಲಿ ವ್ಯಾಪಾರ ಕೂತಿರ್ತಾರಲ್ಲ, ಸಣ್ಣ ಪುಟ್ಟ ಮಕ್ಕಳು, ದೊಡ್ಡವರು, ಚಿಕ್ಕವರು, ಅವ್ರು ಎಲ್ಲೆಲ್ಲಿಂದನೋ ಬಂದು ವ್ಯಾಪಾರ ಮಾಡ್ಲಿಕ್ಕೆ ಬಂದಿರ್ತಾರೆ. ಅವ್ನು ವ್ಯಾಪಾರ ಆಗುತ್ತೋ ಬಿಡುತ್ತೋ, ಅವನಲ್ಲಿ ಬಂದು ಒಂದು ಅಂಗಡಿ ಹಾಕೊಂಡಿರ್ತಾನೆ, ಅಲ್ಲಿ ಸುಂಕ ಕಟ್ಟಿರ್ತಾನೆ. ಅವೆಲ್ಲವನ್ನು ಮಕ್ಕಳಿಗೆ ತೋರಿಸೋದ್ರಿಂದ ಇವತ್ತು ಶಾಲೆಗಳಲ್ಲಿ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರಲ್ಲ, ಅದೆಲ್ಲ ಪ್ರಾಜೆಕ್ಟ್ ವರ್ಕು. ನೀವೆಷ್ಟು ಜಾತ್ರೆ ಸುತ್ತಿದ್ದೀರಿ ಅದು ಪ್ರಾಜೆಕ್ಟ್ ಮಾಡಿ. ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಕೊಡೋ ಬದಲು ಮಕ್ಕಳಿಗೆ ಇಂಥ ಜಾತ್ರೆ ನಿಮ್ಮ ಅಪ್ಪ ಅಮ್ಮನ ಜೊತೆಲಿ ಕರ್ಕೊಂಡೋಗಿ ಅಂತ ಹೇಳಿ, ಅಪ್ಪ ಅಮ್ಮನಿಗೂ ಮನರಂಜನೆ, ಮಕ್ಕಳಿಗೂ ಮನರಂಜನೆ, ಮಕ್ಕಳಿಗೆ ಒಳ್ಳೆ ಜ್ಞಾನ ಆಗುತ್ತೆ. ಯಾರ್ಯಾರು ಎಷ್ಟೆಷ್ಟು ಕಷ್ಟಪಡ್ತಾರೆ ಹೊಟ್ಟೆ ಪಾಳಗಾಗಿ ಒಂದು ತನ್ನಕ್ಕೋಸ್ಕರ ಊರೂರು ಅಲ್ದು ಎಲ್ಲಿ ಜಾತ್ರೆ ಜನ್ಮೋತ್ಸವನ ಅಂಗಡಿ ಹಾಕೊಂಡು ಕೂತ್ಕೋತಾ ಇದ್ದಾರೆ. ನಾವು ನಾಳೆ ಈ ಕಷ್ಟಪಡಬಾರ್ದನ್ನ ನಾವು ಚೆನ್ನಾಗಿ ಓದಬೇಕು ಅಂತ ನಿಮ್ಮ ಮನೆ ಮಕ್ಕಳಿಗೆ ಜ್ಞಾನ ಬರುತ್ತೆ, ಬುದ್ಧಿ ಬರುತ್ತೆ. ನೋಡಿ ಎಲ್ಲಿಂದ ಎಲ್ಲಿ ಬಂದು ನಿಂತ್ಕೊಳ್ಳುತ್ತಿದೆಲ್ಲ ವಿಚಾರ. ಹಾಗೆ ಇದೆಲ್ಲವೂ ಜನರಲ್ ಆಗಿರುವಂತಹದ್ದು. ಅದರಲ್ಲಿ ಜಾತ್ರೆಯ ವೈಶಿಷ್ಟ್ಯತೆ, ವಿಶೇಷತೆ. ಸೃಷ್ಟಿ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಇರಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗುರುಜಿ, ನಾಳೆ ಮಂಗಳವಾರ ವಿಶೇಷವಾದಂತಹ ದಿನ ರಥಸಪ್ತಮಿ. ಹಾಗಾಗಿ ಪೂರ್ವ ತಯಾರಿ ಯಾವ ರೀತಿ ನಾವು ಮಾಡ್ತೀವಿ? ಮಂಗಳವಾರ ರಥಸಪ್ತಮಿ ಬಂತು ಅಂದ್ರೆ ಅದು ಬಹಳ ಶ್ರೇಯಸ್ಸು, ಯಶಸ್ಸು ಅಂತ ಹೇಳ್ತಾರೆ. ಒಂದು ಸೂರ್ಯನಿಗೆ ಬಹಳ ವಿಶೇಷವಾದಂಥ ದಿನ ಮಂಗಳವಾರ. ಅಂತಹದ್ರಲ್ಲಿ ಮಾಘ ಮಾಸದ ರಥಸಪ್ತಮಿ ಅಂದ್ರೆ ಅದು ಮತ್ತಷ್ಟು ವಿಶೇಷ. ರಥಸಪ್ತಮಿ ಎಂದು ನಾಳೆ ಸೂರ್ಯ ನಮಸ್ಕಾರ ಮಾಡತಕ್ಕಂಥದ್ದು, ಯೋಗಾಭ್ಯಾಸವನ್ನು ಮಾಡತಕ್ಕಂಥದ್ದು, ದೇಹದ ಆರೋಗ್ಯಕ್ಕೋಸ್ಕರ, 72,000 ನರನಾಡಿಗಳು ಚುರುಕಾಗಲಿಕ್ಕೋಸ್ಕರ, ನಿಮ್ಮ ದೇಹದ ಸೌಂದರ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೋಸ್ಕರ, ನಿಮ್ಮ ಒಂದು ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೋಸ್ಕರ, ನಿಮ್ಮ ಪ್ರಾಣಶಕ್ತಿಯನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳೋದಕ್ಕೋಸ್ಕರ ನಾಳೆ ರಥಸಪ್ತಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಪ್ರತಿಯೊಬ್ಬರು ಮಾಡಿ. ರಥಸಪ್ತಮಿ ಅಂದ್ರೆ ಸ್ವಾಮಿನ ಅಂದ್ರೆ ಸೂರ್ಯನ ಆರಾಧನೆ ಮಾಡತಕ್ಕಂಥದ್ದು, ಸೂರ್ಯದೇವರಿಗೆ ಪೂಜೆ ನಡೆಸ್ತಕ್ಕಂಥದ್ದು. ರಥಸಪ್ತಮಿ ಎಂದು ಸ್ವಾಮಿ ರಥವಾಹನದಲ್ಲಿ ಅಂದ್ರೆ ಸೂರ್ಯಪ್ರಭೆ ವಾಹನದಲ್ಲಿ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಇರುತ್ತೆ. ಸೂರ್ಯಪ್ರಭೆಯಿಂದ ಸ್ವಾಮಿಯನ್ನು ಅಲಂಕಾರ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಲಂಕಾರ ಮಾಡಿ ಅದನ್ನು ಪ್ರದಕ್ಷಿಣಾಕಾರದರ್ತಕ್ಕಂಥದ್ದು. ನಾಳೆ ತಿರುಮಲ ತಿರುಪತಿ ಆಸ್ಥಾನದಲ್ಲಿಂದ ಮೊದಲುಕೊಂಡು ಎಲ್ಲೆಲ್ಲಿ ವಿಷ್ಣು ಸಾನ್ನಿಧ್ಯಗಳಿದೆಯೋ ಅಲ್ಲೆಲ್ಲ ಸೂರ್ಯ ರಥವಾಹನವನ್ನು ಮಾಡ್ತಾರೆ. ಹಾಗೆ ಸೂರ್ಯ ತನ್ನ ರಥವನ್ನು ಏರಿ ತಾನು ಭಕ್ತರಿಗೆ ದರ್ಶನವನ್ನು ಕೊಡತಕ್ಕಂಥದ್ದು ನಾಳೆ ಇದೆ. ನಾಳೆ ಸೂರ್ಯನ ಆ ಒಂದು ರಥಸಪ್ತಮಿ ಆ ಮಧ್ಯಾಹ್ನದ 12 ಗಂಟೆ ಬಿಸಿಲು ನಾಳೆ ಎಲ್ಲರಿಗೂ ಸಹಿತ ಚುರುಕು ಮುಟ್ಟಿಸೋಂಗಿರುತ್ತೆ. ನಾಳೆಯಿಂದ ಬಿಸಿಲಿನ ತಾಪಮಾನ ಇಡೀ ರಾಜ್ಯ ದೇಶಕ್ಕೆ ಬಹಳಷ್ಟು ಜೋರಾಗಿರುತ್ತೆ. ರಥಸಪ್ತಮಿ ಅಂದ್ರೆ ಇಷ್ಟು ವಿಶೇಷತೆ. ಇನ್ನು ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂತಹ ಗಿಡ ಅಂದ್ರೆ ಅದು ಅರ್ಕವೃಕ್ಷ, ಅಂದ್ರೆ ಬಿಳಿ ಎಕ್ಕದ ಗಿಡ. ನಾಳೆ ಪ್ರತಿಯೊಬ್ಬರು ಬಿಳಿ ಎಕ್ಕದ ಎಲೆಗಳನ್ನು ತಂದು 2 ಭುಜಗಳ ಮೇಲೆ, 2 ಪಾದದ ಮೇಲೆ 2 ಎಲೆ ಅಕ್ಷತೆ ಕಾಲಿಟ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡಬೇಕು. ಯಾತಕ್ಕಾಗಿ ಮಾಡಬೇಕು ಅಂದ್ರೆ ನಿಮ್ಮ ಆರೋಗ್ಯ ವೃದ್ಧಿಗೋಸ್ಕರ, ನಿಮ್ಮ ಯಶಸ್ಸಿಗೋಸ್ಕರ ಬಿಳಿ ಎಕ್ಕದ ಎಲೆಯನ್ನು ತಂದು ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಮಾಘಸ್ನಾನ ಬೆಳಗಿನ ಜಾವನೆ ಮಾಡುವಾಗಲೂ ಸಹಿತ 2 ಭುಜಗಳ ಮೇಲೆ 2 ಬೆಳೆದೆಲೆ ಅಂದ್ರೆ 2 ಬಿಳಿ ಎಕ್ಕದ ಎಲೆ, ಬಲಗಡೆ ಭುಜ 2 ಬಿಳಿ ಎಕ್ಕದೆಲೆ, ಎಡಗಡೆ ಭುಜಕ್ಕೆ 2 ಬಿಳಿ ಎಕ್ಕದೆಲೆ, ಹಾಗೆ 2 ಪಾದಗಳ ಮೇಲೆ 2 ಎಲೆಗಳನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆ ಹಾಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ದೇವರನ್ನ ಪ್ರಾರ್ಥನೆ ಮಾಡ್ತಾ ನೀವು ತಣ್ಣೀರೋ ಬಿಸಿನೀರೋ ನಿಮ್ಮ ಇಷ್ಟದ ಪ್ರಕಾರ ಸ್ನಾನ ಮಾಡತಕ್ಕಂಥದ್ದು. ಅದಾದ ನಂತರ ಗೋಧಿ ಮತ್ತು ಬೆಲ್ಲ ಮತ್ತು ಕೆಂಪು ವಸ್ತ್ರವನ್ನು ಮನೆಯಲ್ಲಿಟ್ಟು ಪೂಜಿಸಿ ಅದನ್ನು ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು, ಅಥವಾ ಯಾರಾದರೂ ಬಡಬಗ್ಗರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡತಕ್ಕಂಥದ್ದು ನಾಳಿನ ಕಾಯಕ. ನಾಳೆ ಇದಿಷ್ಟು ಕ್ರಮವಾಗಿ ಮಾಡಲೇಬೇಕು. ಎಲ್ಲಿ ಬಿಳಿ ಎಕ್ಕದ ಗಿಡ ಕಂಡ್ರೆ ಒಂದು ಕೈ ಮುಗಿರಿ. ಜೊತೆಗೆ ನಾಳೆ ಸೂರ್ಯನಾರಾಯಣನಿಗೆ ವಿಶೇಷವಾದಂಥ ಪ್ರಾರ್ಥನೆ ಮಾಡಿ, ಸೂರ್ಯ ದೇವರ ಪ್ರಾರ್ಥನೆ ಮಾಡಿ ಸೂರ್ಯನ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಮಂಗಳವಾರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಯಶಸ್ಸು ಸಿಗ್ತಕ್ಕಂಥದ್ದು. ಆ ಯಶಸ್ಸಿನ ಹಾದಿ ನಿಮಗೆ ಸಿಗಬೇಕಾದ್ರೆ ಸೂರ್ಯನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾಳೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಸೂರ್ಯನಿಗೆ ಪ್ರತ್ಯೇಕವಾದಂತಹ ಒಂದು ಪೂಜಾ ಅನುಷ್ಠಾನ ಇದೆ. ಯಾರ್ಯಾರು ಸಿಂಹ ಲಗ್ನದಲ್ಲಿ ಸಿಂಹ ರಾಶಿಯಲ್ಲಿ ಜನಿಸಿದ್ದೀರಿ, ನಾಳೆ ಪ್ರತಿಯೊಬ್ಬರ ಜಾತಕದಲ್ಲೂ ಸೂರ್ಯನ ಒಂದು ಪ್ರಭಾವ ಬೇಕೇ ಬೇಕು. ಸೂರ್ಯನ ಕಿರಣಗಳ ಒಂದು ಮಹಾನ್ ಶಕ್ತಿ ಪ್ರತಿಯೊಂದು ವಾಸ್ತುಗುರುಕ್ಕೂ ಸಹಿತ ವಾಸ್ತುವಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೆ ಸೂರ್ಯನ ಕಿರಣಗಳು ಆ ಮನೆಯೊಳಗೆ ಬಿದ್ದರೆ ಮಾತ್ರ. ಹಾಗೆ ಆ ರಥಸಪ್ತಮಿಯಂದು ನೀವೆಲ್ಲರೂ ಮಾಡುವಂಥ ಅನುಷ್ಠಾನ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಾಳೆ ರಥಸಪ್ತಮಿ ದಿವಸ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ ಒಂದಿಷ್ಟು ಗೋಧಿ, ಬೆಲ್ಲ ಅಥವಾ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಭಗವಂತನಿಗೆ ನೈವೇದ್ಯ ಮಾಡಿ ನಿಮ್ಮ ಮನೆಗೆ ಬರುವ ಅತಿಥಿಗಳಿಗಾಗ್ಲಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗಾಗ್ಲಿ 4-6 ಜನಕ್ಕೆ ಭಕ್ತರಿಗೆ ಒಂದು ಸ್ವಲ್ಪ ದಾನವ ಕೊಡ್ತಕ್ಕಂಥ ಪ್ರಸಾದ ಹಂಚತಕ್ಕಂಥದ್ದಾಗಲಿ ಮಾಡೋದ್ರಿಂದ ಸಾಕಷ್ಟು ಶ್ರೇಯಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇಷ್ಟೆಲ್ಲ ವಿಶೇಷತೆಗಳು ನಾಳೆ ಸಂಚಿಕೆಯಲ್ಲಿದೆ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡಿ ದರ್ಪಣಾಂಜನ ರಾಶಿಫಲದ ಕಡೆ ಗಮನ ಹರಿಸೋಣ. ಅಂಬಾ
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀರಾಮ ರಾಮ ರಾಮೇತಿ ರಾಮ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ರಾಮನಾಮಂ ಮಹೀಯತೆ. ಶ್ರೀ ಫ್ಲವನಾಮ ಸಂವತ್ಸರೆ ಉತ್ತರಾಯಣೆ ಶಶಿಋತು ಮಾಘ ಮಾಸ ಶುಕ್ಲಪಕ್ಷ 7/2/2022 ಸೋಮವಾರ ಸೃಷ್ಟಿ ಅಶ್ವಿನಿ ನಕ್ಷತ್ರ. ಇವತ್ತು ಸೂರ್ಯ ಜಯಂತಿ ಅಂತಿದೆ. ಇವತ್ತು ಸಹಿತ ಸೂರ್ಯನಾರಾಯಣನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡ್ತಾರೆ. ಸೂರ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಒಂದೇ ದೇವಲ ಅಂದರೆ ಒಂದು ವಿಶೇಷವಾದಂಥ ದೇವಾಲಯ ಇದೆ. ಸೂರ್ಯನಾರಾಯಣನ ವಿಶೇಷವಾಗಿರ್ತಕ್ಕಂಥ ಆ ದೇವಾಲಯದಲ್ಲಿ ಗರ್ಭಗುಡಿಯ ದಿವಸ ಅಂದರೆ ಗರ್ಭಗುಡಿಯಲ್ಲಿ ಭಗವಂತನ ಚಿತ್ರ ಇಲ್ದಿದ್ರು, ವಿಗ್ರಹ ಇಲ್ದಿದ್ರು, ಇವತ್ತು ಮಾತ್ರ ಸೂರ್ಯನ ಕಿರಣ ಆ ಗರ್ಭಗುಡಿಗೆ ಬೀಳುತ್ತೆ. ಆ ಗರ್ಭಗುಡಿಗೆ ಬಿದ್ದು ಒಂದು ಬೃಹತ್ ಬೆಟ್ಟದ ಒಂದು ಚಕ್ರ ಅಂದರೆ ಸೂರ್ಯ ಏಕಚಕ್ರಾಧಿಪತ್ಯ ಅಂತ ಅಂದರೆ ಒಂದು ಚಕ್ರದ ಮೇಲೆ ನಿಂತಿರ್ತಕ್ಕಂಥವನು. ಹಾಗೆ ಸೂರ್ಯನ ರಥ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಸೂರ್ಯನಾರಾಯಣನ ಆ ಸೂರ್ಯನ ರಶ್ಮಿ ಕಿರಣಗಳು ಗರ್ಭಗುಡಿಯನ್ನು ಮುಟ್ಟುತ್ತೆ. ಹಾಗೆ ಎಷ್ಟೋ ಕಡೆ ಇವತ್ತಿನ ದಿವಸ ಆ ಸೂರ್ಯ ರಶ್ಮಿ ಶಿವನಿಗಾಗಲಿ ಮಹಾವಿಷ್ಣುವಿನಿಗಾಗಲಿ ಆ ವಿಷ್ಣು ಪಾದದ ಮೇಲೆ ಅಥವಾ ಶಿವಪಾದದ ಮೇಲೆ ಬೀಳುವಂತಹದ್ದು, ಶಿವಲಿಂಗದ ಮೇಲೆ ಬೀಳುವಂತಹದ್ದು ಇಂದಿಗೂ ಪ್ರಕೃತಿ ಇದೆ. ಆದರೆ ಇವತ್ತಿನಿಂದ ಬಿಸಿಲಿನ ತಾಪಮಾನ ತಡ್ಕೊಳ್ಳಿಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ. ಯಾಕೆಂದ್ರೆ ಅಷ್ಟು ಬಿಸಿಲು ಈ ಭೂಮಿ ಮೇಲೆ ಬಿದ್ದರೆ ನೀವು ಹಾಕಿರ್ತಕ್ಕಂಥ ಬೀಜಗಳಿದೆಯಲ್ಲ, ಭೂಮಿಗೆ ಹಾಕಿರುವ ಬೀಜಗಳು ಗರ್ಭದಿಂದ ಭೂಗರ್ಭದಿಂದ ಬಿತ್ತನೆ ಅದು ಮೊಳಕೆ ಹೊಡೆಯುತ್ತಂತೆ. ಅಂತಹ ಒಂದು ಶಕ್ತಿ ಅಂದರೆ ಸೂರ್ಯನ ಕಿರಣ ಬರೀ ನಮಗಷ್ಟೇ ಅಲ್ಲ, ಈ ಭೂಮಿಗೂ ಬೇಕು, ಭೂಮಿಯಲ್ಲಿ ಹಾಕುವ ಬೆಳೆಗೆ ಬೇಕು. ಸೂರ್ಯನ ಕಿರಣವೇ ಬೀಳಿಲ್ಲ ಅಂದರೆ ನಿಮಗೆ B12 ಸಿಕ್ಕೋದೇ ಇಲ್ಲ. ಅದಕ್ಕಾಗಾದರೂ ನಾವು ಸೂರ್ಯರಶ್ಮಿಗೆ ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥದ್ದು. ಆರೋಗ್ಯ ವೃದ್ಧಿಗಾದರೂ ಆ ಹುಟ್ಟಿರೋ ಮಕ್ಕಳ ಆರೋಗ್ಯ ಸರಿ ಹೋಗಬೇಕಾದ್ರೆ ಆ ಎಳೆಯ ಬಿಸಿಲಲ್ಲಿ ಮಕ್ಕಳನ್ನ ಕೂಡಿಸ್ಕೊಳ್ತಾರೆ, ಇಲ್ಲಾಂದ್ರೆ ಮಕ್ಕಳಿಗೆ ಜಾಂಡೀಸ್ ಬಂದ್ಬಿಡುತ್ತೆ. ಎಷ್ಟೋ ಜನ ಯಾವಾಗಲೂ ಎಸಿ ಅಂತಿರ್ತಾರಲ್ಲ, ಯಾವಾಗಲೂ ಎಸಿ ಬೇಕು ಅನ್ನೋರಿಗೆ ಅನಾರೋಗ್ಯ. ಎಸಿ ಬೇಕು ಯಾವಾಗೂ ಸ್ವಲ್ಪ ಹೊತ್ತು, ಅದಾದ ನಂತರ ಸ್ವಲ್ಪ ಬಿಸಿಲಿಗೆ ದೇಹವನ್ನು ಒಡ್ಡಿದ್ರೆ ಈ ದೇಹದ ಮೇಲೆ ಸೂರ್ಯನ ಕಿರಣಗಳು ಬಿದ್ದರೆ ಸಂಪೂರ್ಣವಾದಂತಹ ಆರೋಗ್ಯವನ್ನು ವೃದ್ಧಿಸಿಕೊಳ್ಬಹುದು. ಅದಕ್ಕಾಗಿ ಸೂರ್ಯ ದೇವರ ಅನುಗ್ರಹ ಎಲ್ಲರಿಗೂ ಇರಲಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾ ಮೃತ್ಯೋನ್ಮೃಕ್ಷೀಮಾಮೃತಾದ್ ತ್ರ್ಯಂಬಕೇಶ್ವರಾಯ ನಮಃ. ಸದ್ಯೋ ಜಾತಂ ಪ್ರವಧ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇವ ವಸ್ತು ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಫಲವಿಕರಣಾಯ ನಮೋ ಫಲಾಯ ನಮೋ ಫಲಪ್ರಮದರಾಯ ನಮೋ ಸರ್ವಭೂತಗಮನಾಯ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ರಾಶಿಗಳಲ್ಲಿರ್ತಕ್ಕಂತಹ ಫಲಾಫಲಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ವ್ಯಾಪಾರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಇವತ್ತು ಸರಿಸುಮಾರು ಮಧ್ಯಾಹ್ನ 12:20 1:45 ಅಷ್ಟು ಸರಿಸುಮಾರವಾದಂಥದ್ದಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಎಂಬತಕ್ಕಂಥದ್ದು ಬೆನ್ನಿಗೆ ಬರ್ತಾನೆ ಇರುತ್ತೆ. ಆ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೋಸ್ಕರ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲೇ ನಡೆಯಿರಿ. ಒಳ್ಳೆಯದನ್ನು ಆಲೋಚನೆ ಮಾಡಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಿ. ಇವತ್ತು ಶಕ್ತಿ ದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ದೇವಿಯ ಆರಾಧನೆ ನಡೆಸ್ತಕ್ಕಂಥದ್ದು, ದೇವರ ಪ್ರಾರ್ಥನೆಯೊಂದಿಗೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದು. ಅಂತಹ ನಿಟ್ಟಿನಲ್ಲಿ ಶಕ್ತಿ ದೇವರನ್ನ ಅಂದರೆ ದೇವರನ್ನ ಆರಾಧನೆ ಮಾಡ್ತಾ ವಿಷ್ಣು ಸಾನ್ನಿಧ್ಯದಲ್ಲಿ ನಡೆಸುವಂತಹ ಪೂಜಾನುಷ್ಠಾನದ ನಂತರ 2 ತುಳಸಿ ದಳವನ್ನ ಭಗವಂತನ ಮಹಾಪ್ರಸಾದ ಅಂತ ಸ್ವೀಕರಿಸೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕಾಗ್ತಾ ಇಲ್ಲ. ಮನಸ್ಸು ನೆಮ್ಮದಿಯಾಗಿಲ್ಲ. ಏನೋ ಒಂದು ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಹಾಗೆ ಇಂತಹದ್ದರ ಮಧ್ಯದಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ, ವಾರದ ಮೊದಲನೇ ದಿವಸ ಸೋಮವಾರ ಅಂದ್ರೆ ಇವತ್ತು ಸೋಮವಾರ ಆದ್ರಿಂದ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಶಿವಾರಾಧನೆ ಮಾಡತಕ್ಕಂಥದ್ದು. ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕಾಗಿ ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿರಿ. ಇವತ್ತಿನ ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂತ ತಾವು ಅಂದುಕೊಂಡ್ರು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲವನ್ನು ತೆಗೆದುಕೊಂಡಿರ್ತೀರಿ. ಇವತ್ತು ಸಾಧ್ಯವಾದರೆ ಶಕ್ತಿ ದೇವರ ಪ್ರಾರ್ಥನೆ ಇರಲಿ. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಕೆಂಪು ಗಂಧವನ್ನು ಹಣೆಗಚ್ಕೊಳ್ಳೋದ್ರಿಂದ ವೃಷಭ ರಾಶಿಯವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿರೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಪಡಿಸಿಕೊಳ್ಳಬಹುದು. ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ಬರ್ತಾನೆ ಇರುತ್ತೆ. ಅದಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಸಿದ ಹೊಟ್ಟೆಗೆ ಒಂದಿಷ್ಟು ಅನ್ನದಾನವನ್ನು ಮಾಡತಕ್ಕಂಥದ್ದು, ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಇವತ್ತು ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ನಿಂತು ಒಂದು ಚಿಟಿಗೆಯಷ್ಟು ಹೆಸರುಕಾಳು, ಒಂದು ಚಿಟಿಗೆಯಷ್ಟು ತೊಗರಿಬೇಳೆಯನ್ನು ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಯಾವುದೇ ಒಂದು ವಿಚಾರವನ್ನಾದರೂ ನಿಮ್ಮ ಮನದಲ್ಲಿರ್ತಕ್ಕಂಥ ಮನದಾಳದ ಮಾತನ್ನ ಮತ್ತೊಬ್ಬರ ಬಳಿ ಹಂಚ್ಕೋಬೇಕಾದ್ರೂ ಒಂದಿಷ್ಟು ಆಲೋಚನೆ ಬೇಕು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಇವತ್ತು ಶಕ್ತಿ ದೇವರ ಆರಾಧನೆ ಬೇಕು. ಅದಕ್ಕಾಗಿ ದೇವರ ಪ್ರಾರ್ಥನೆ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ. ಹಾಗೆ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ ಯಾವುದೇ ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೂ ಒಂದಿಷ್ಟು ಆಲೋಚನೆ ಮಾಡಿ. ದುಡುಕಬೇಡಿ. ದುಡುಕಿ ತೀರ್ಮಾನ ತಂದುಕೊಂಡ್ರೆ ಕೆಲಸ ಆಗುವಂತದಲ್ಲ. ಆದರೂ ಶ್ರದ್ಧೆಯಿಂದ ಮಾಡೋ ಕೆಲಸಕ್ಕೆ ಶೀಘ್ರ ಫಲ ಇದೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ. ಚಂದ್ರ ಆಧಿಪತ್ಯ ಬಹಳ ವಿಶೇಷವಾದ್ರಿಂದ ವಾರದ ಮೊದಲನೇ ದಿವಸ ಸೋಮವಾರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿ ಶಿವ ಸಾನ್ನಿಧ್ಯದಲ್ಲಿ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು ಅಥವಾ ಒಂದಿಷ್ಟು ಗೋಕ್ಷೀರವನ್ನು ಕೊಡ್ತಕ್ಕಂಥದ್ದು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು, ನಿಮ್ಮ ಯಾವುದೇ ಕೆಲಸ ಆದರೂ ಒಂದಿಷ್ಟು ಲಾಭದಾಯಕವಾಗಿರತಕ್ಕಂಥದ್ದಿರುತ್ತೆ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ಅಧಿಕವಾದಂತಹ ಬೆನ್ನೋವಿಂದ ಒದ್ದಾಡ್ತಿರ್ತೀರಿ. ಕೆಲವರಿಗೆ ಕೆಲಸಕ್ಕೆ ಹೋಗೋದಕ್ಕಾಗಲ್ಲ ಅಥವಾ ಉದ್ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ವಿದ್ಯಾರ್ಥಿಗಳು ಓದೋದಕ್ಕೆ ಕೂತ್ಕೊಂಡಾಗ ಮನಸ್ಸು ಚಂಚಲತೆ ಆಗ್ತಾ ಇರುತ್ತೆ. ಇಂತಹವರು ಮಾಡಬೇಕಾದಂಥದ್ದು ಒಂದು ಚಿಟಿಗೆಯಷ್ಟು ಅಕ್ಕಿ, ಒಂದು ಚಿಟಿಗೆ ಹೆಸರು ಮೊಸರು ಅಕ್ಕಿ ಎರಡೂ ಸಹಿತ ನೀವು ಅಂಗೈಯಲ್ಲಿ ಹಾಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಆಗಷ್ಟೇ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಇವತ್ತು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಅಂದ್ರೆ ಗೋಧೂಳಿ ಲಗ್ನ ಆದ ನಂತರ ಚಂದ್ರ ಉದಯಿಸುವಾಗ ಚಂದ್ರನ ದರ್ಶನ ಮಾಡಿ ಚಂದ್ರನಿಗೊಂದು ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸೂರ್ಯದೇವರಿಗೆ ಪ್ರಾರ್ಥನೆ, ವಿಷ್ಣು ಆರಾಧನೆ, ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನೆ, ಅದರಲ್ಲೂ ಚೆನ್ನಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗೆದು ಗಂಧದಿಂದ ಭಗವಂತನಿಗೆ ಅರ್ಪಣೆ ಮಾಡಿ ಅದಾದ ನಂತರ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಮಹಾವಿಷ್ಣು ಪ್ರಾರ್ಥನೆ ಮಾಡತಕ್ಕಂಥದ್ದು. ಗೋಧಿ ಮತ್ತು ಕೆಂಪು ವಸ್ತ್ರ, ಒಂದಚ್ಚು ಬೆಲ್ಲ, ಜೊತೆಗೆ ಒಂದಷ್ಟು ಜೇನುತುಪ್ಪ ಇದೆಲ್ಲವನ್ನು ಸಹಿತ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ನಿಜಕ್ಕೂ ಸಿಂಹರಾಶಿಯವರಿಗೆ ಬಹಳ ಅದೃಷ್ಟದ ದಿನ. ಯಾಕೆಂದ್ರೆ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಂಗಳವಾರ ರಥಸಪ್ತಮಿ, ಇವತ್ತು ಸೂರ್ಯದೇವರ ಆರಾಧನೆ, ಸೂರ್ಯ ಪ್ರಾರ್ಥನೆ ಮತ್ತು ಯೋಗ ಪ್ರಾರ್ಥನೆ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ನಿಮ್ಮ ಕರಹಸ್ತದಿಂದ ಸಾಧ್ಯವಾದಷ್ಟು ನಿಮ್ಮ ಜೀವನಕ್ಕೂ ಬೆಳಕು ತಂದುಕೊಳ್ಳಿ. ನೀವು 4 ಜನದ ಜೀವನಕ್ಕೆ ಬೆಳಕಾಗುವಂಥ ಕಾಯಕವನ್ನು ಮಾಡಿ. ಇವತ್ತು ಸಾಧ್ಯವಾದರೆ ನಿಮ್ಮ ಕೈಯಿಂದ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡಿ. 4 ಜನದ ಬೆಳಕಾಗಿ ನಿಲ್ಲುವಂತಹ ಕಾಯಕವನ್ನು ಮಾಡಬೇಕು. ಹಸಿದ ಹೊಟ್ಟೆಗೆ ಅನ್ನವನ್ನು ಉಣಬಡಿಸಬೇಕು. ಇನ್ನೊಬ್ಬರ ನೋವಿಗೆ ಸ್ಪಂದಿಸುವಂತಹ ಗುಣ ನಿಮಗಾಗಬೇಕು. ಆ ಅಂದ್ರೆ ಇವತ್ತಿನ ದಿವಸ ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಧರ್ಮ, ಸಂಸ್ಕೃತಿ, ಸಂಪ್ರದಾಯದ ಬಗ್ಗೆ, ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ರ ಬಗ್ಗೆ, ಧರ್ಮದ ವಿಜಯದ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು, ಒಂದಷ್ಟು ಗೋ ಸಂರಕ್ಷಣೆ ಬಗ್ಗೆ, ಗೋವಿನ ಬಗ್ಗೆ ಹೆಚ್ಚು ಪರಿಕಲ್ಪನೆ ಇಟ್ಕೊಂಡ್ರು ಸಾಕಷ್ಟು ಅರ್ಥಗರ್ಭಿತವಾದಂತಹ ಜೀವನವನ್ನು ಸುಧಾರಿಸಿಕೊಳ್ತೀರಿ. ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ ಬೇಕು. ದುಃಖಗಳಿಂದ ದೂರ ಇರಬೇಕು. ಎಂಥದ್ದೇ ಬರಲಿ, ಬಂದದ್ದೇನೇ ಬರಲಿ, ಭಗವಂತ ಇನ್ನಷ್ಟು ಕಷ್ಟ ಕೊಟ್ಟು ತಡ್ಕೊಳ್ಳೋ ಶಕ್ತಿ ಕೊಡು, ನನ್ನ ಕೈಯಿಂದ ಒಂದಷ್ಟು ಒಳ್ಳೆ ಕೆಲಸ ಆಗೋ ಥರ ಮಾಡು, ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡೋ ಶಕ್ತಿ ನನಗೆ ಕೊಡಪ್ಪ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡಿ ಖಂಡಿತ ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡುವ ಯಾವುದೇ ಕೆಲಸದಲ್ಲಾದರೂ, ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಮತ್ತೊಬ್ಬರ ಸಹಾಯ ನಿಮಗೂ ಬೇಕು, ಇನ್ನೊಬ್ಬರು ಸಹಾಯ ಮಾಡೋ ಗುಣನೂ ನಿಮ್ದಾಗಿರಬೇಕು. ಆದರೆ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಸಹಿತ ಕೋಪ ಮಾಡ್ಕೊಳ್ತಾ ಇರ್ತೀರಿ. ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಎಲ್ಲರ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ನಿಮ್ಮ ಯಶಸ್ಸಿನ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತನೆ ಇರಲಿ, ನಿಮ್ಮ ಆರೋಗ್ಯದ ಬಗ್ಗೆನೂ ಅಷ್ಟೇ ಚಿಂತನೆ ಇರಲಿ. ಇನ್ನು ಇವತ್ತು ಮಧ್ಯಾಹ್ನ 3ರಿಂದ 4:20, 3 ಗಂಟೆಯಿಂದ 4:20 ಅಷ್ಟು ಒಳ್ಳೆ ಸಮಯ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳಿರುತ್ತೆ. ಅದ್ರ ಬಗ್ಗೆ ಬಹಳ ಜೋಪಾನ ಬೇಕಾಗುತ್ತೆ, ಎಚ್ಚರಿಕೆಯೂ ಬೇಕಾಗುತ್ತೆ. ಎಚ್ಚರಿಕೆಯಿಂದ ಇದ್ದು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದ್ರ ಫಲಾಫಲಗಳು ಖಂಡಿತ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಇವತ್ತು ಪರವಾಗಿಲ್ಲ, ವ್ಯವಹಾರಗಳು ಸಿದ್ಧಿ ಆಗುತ್ತೆ. ತುಂಬಾ ದಿವಸಗಳಿಂದ ನಿಂತಿರತಕ್ಕಂಥ ಕೆಲಸಗಳಿಗೊಂದು ಚಾಲನೆ ಸಿಗುತ್ತೆ. ತಾವು ಅಂದುಕೊಂಡಷ್ಟು ಮಟ್ಟಿಗೆ 4 ಜನಕ್ಕೆ ಅನುಕೂಲವಾಗಿ ಬದುಕುವಂತಹ ಒಂದಷ್ಟು ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದು ಲಲಿತಾ ಸಹಸ್ರನಾಮ, ದೇವಿ ಪಾರಾಯಣ ಅಥವಾ ದೇವಿಗೆ ಸಂಬಂಧಪಟ್ಟಂಗೆ ಅಥವಾ ವಿಷ್ಣು ಆಲಯಕ್ಕೆ ಹೋಗಿ ದರ್ಶನ ಮಾಡಿ ಬರ್ತಕ್ಕಂಥದ್ದು, ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಒಳ್ಳೆಯ ಧರ್ಮ ಮಾರ್ಗದಲ್ಲಿರ್ತಕ್ಕಂಥದ್ದು, ಒಳ್ಳೆ ಕೆಲಸಗಳ ಮಾಡಿ ಒಳ್ಳೆ ಫಲಾಫಲಗಳು ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ಇವತ್ತು ಭಗವತ್ ಸಂಕಲ್ಪ, ಭಗವಂತನ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನ ತಾವು ಸ್ವೀಕರಿಸಿ 4 ಜನಕ್ಕೆ ಹಂಚುವಂತದ್ದಾಗಲಿ. ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನೀವು ಧರಿಸುವಂತಹ ಯಾವುದೇ ಬಣ್ಣದ ವಸ್ತ್ರ ಆದ್ರೂ ಒಂದು ಕೆಂಪು ಬಣ್ಣದ ವಸ್ತ್ರವನ್ನ ನಿಮ್ಮ ಜೊತೆಲಿ ಇಟ್ಕೊಳ್ಳೋದ್ರಿಂದ, ಕೆಂಪು ಬಣ್ಣದ ಒಂದು ಕರ್ಚೀಫ್ ಆದ್ರೂ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ದೂರಬಾರ ಪ್ರಯಾಣ ಬೇಡ, ಅತಿಯಾದಂತಹ ವೇಗವಾಗಿ ಚಲಿಸ್ತಕ್ಕಂಥದ್ದು ಬೇಡ. ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಎಲ್ಲರೊಂದಿಗೆ ಹಸನ್ಮುಖಿತನ, ನಗುಮುಖ, ಆ ನಗುಮುಖದಿಂದ ಹೊರಡುವಂತಹ ಕಾಯಕ ಆಗಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ಯಾರಿಗೆ ಆದ್ರೂ ಸಿದ್ಧ ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ಒಂದು ಮನಸ್ಥಿತಿ ಇರಬೇಕು. ಇವತ್ತು ನಿಮ್ಮ ರಾಶಿ ಫಲದಲ್ಲಿ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ, ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಬರ್ತಿರುತ್ತೆ. ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಫಲಾಫಲಗಳನ್ನು ನೀವು ನಿಮ್ದನಿಸ್ಕೊಳ್ಬಹುದು. ಇವತ್ತು ತಾಯಿ ದುರ್ಗೆಯ ಆರಾಧನೆ ಮಾಡಿ ದುಃಖಗಳಿಂದ ದೂರ ಇರಬಹುದು ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ನೀವು ಆದಷ್ಟು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸಿಕೊಳ್ಳಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಶ್ರದ್ಧೆಯಿಂದ ಭಕ್ತಿಯಿಂದ ನಡೆಸುವಂಥದ್ದು ಬಹಳ ಉತ್ತಮ ಅನ್ಸುತ್ತೆ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟಗಳಿಂದ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಬಹುದು. ಅಂದ್ರೆ ಹಣಕಾಸಿನ ವಿಚಾರ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡತಕ್ಕಂಥದ್ದು, ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಅಷ್ಟು ಪರಿಪಕ್ವತೆ ಇಲ್ಲದಿರತಕ್ಕಂಥ ಪರಿಸ್ಥಿತಿ. ಆದ್ರಿಂದ ಸ್ವಲ್ಪ ಜವಾಬ್ದಾರಿತ ಸ್ಥಾನದಲ್ಲಿ ನಿಂತು ಕೆಲಸವನ್ನು ನಿಭಾಯಿಸಿದ್ರೆ ವೃಶ್ಚಿಕ ರಾಶಿಯವರಿಗೆ ವಾರದ ಮೊದಲನೇ ದಿವಸನೇ ಆದ್ರಿಂದ ಸೋಮವಾರ ಅಂದ್ರೆ ಇವತ್ತಿನ ದಿವಸ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿದ ಸಾಧ್ಯವಾದಷ್ಟು ಮತ್ತೊಬ್ಬರ ಮಾರ್ಗದರ್ಶನ, ಇನ್ನೊಬ್ಬರ ಸಹಾಯ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ ಅನ್ಸುತ್ತೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ಜೊತೆಗೆ ಒಂದು ದೇವಿಯ ಆರಾಧನೆ ಮಾಡಿ, ದೇವಿಯ ಆರಾಧನೆ ಮಾಡ್ತಾ ಕೆಂಪು ಗಂಧದಿಂದ ಇವತ್ತು ಕೆಂಪು ಗಂಧ ತೆಗಿತಕ್ಕಂಥದ್ದು, ಕೆಂಪು ಗಂಧಕ್ಕೆ ತುಳಸಿ ದಳವನ್ನು ಅದ್ದುಕೊಂಡು ಅದನ್ನು ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಇಡತಕ್ಕಂಥದ್ದು, ಹಾಗೆ ಒಂದಷ್ಟು ಬಿಲ್ವಪತ್ರೆಯಿಂದ ಶಿವಾರಾಧನೆ ಮಾಡತಕ್ಕಂಥದ್ದು ಎರಡೂ ಸಹಿತ ಬಹಳ ವಿಶೇಷವಾಗಿರುತ್ತೆ. ವಿಶೇಷವಾದಂತಹ ಫಲವನ್ನ ಸಿದ್ಧಿಪಡಿಸಿಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳಲ್ಲಿ ಇರುವಂತಹ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ 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 ನಮಸ್ತೆ. ಹಲೋ ನಮಸ್ತೆ ಅಮ್ಮ. ಮಾತಾಡಿ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಪದ್ಮಾ ಅಂತೇಳಿ. ಹಾ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಯಜಮಾನ್ ಬಗ್ಗೆ ಮಾತಾಡ್ಬೇಕು ಸ್ವಾಮಿ ಹತ್ರ. ಆಯ್ತಮ್ಮ, ಮಾತಾಡಿ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು KR-ಪುರಂ ಇಂದ, ಬೆಂಗಳೂರು KR-ಪುರಂ. ಆಯ್ತಮ್ಮ, ಮಾತಾಡಿ. ಹಲೋ ಸ್ವಾಮಿ. ಹಲೋ ಸ್ವಾಮಿ, ನಮಸ್ತೆ ಸ್ವಾಮಿ. ನಮಸ್ತೆ ತಾಯಿ, ಹೇಳಮ್ಮ. ಅವರು 4 ವರ್ಷ ಆಗೋಯ್ತು ಸ್ವಾಮಿ ಹೋಗಿ, ಬೇರೆ ಯಾರೋ ಹತ್ರನೋ ಇದ್ದಾರೆ, ಬರೋದೇ ಇಲ್ಲ. ಎಷ್ಟು ಕರೆದ್ರು ನಿನ್ನ ಹತ್ರ ಬರ್ದೇ ಇರೋ ತರ ನೋಡ್ಕೋ, ಏನಾದ್ರೂ ಮಾಡ್ಕೊ, ನಾನ್ ಬರೋದೇ ಇಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಅವ್ರು ಬರೋ ತರ ಏನಾದ್ರೂ ಮಾಡಿ ಕೊಡ್ತೀರಾ ಸ್ವಾಮಿ? ಹೋದ ವರ್ಷ ದಸರಾ ಹಬ್ಬಕ್ಕೆ, ಅದು ಹಿಂದಿನ ವರ್ಷ ಬಂದಿದ್ದವ್ರು, ಹೋದ ವರ್ಷ ದಸರಾ ಹಬ್ಬಕ್ಕೆ 1 ವರ್ಷ ಆಯ್ತು. ಇನ್ಯಾವತ್ತು ನಾನು ಈ ಕಡೆ ಬರಲ್ಲ ಅಂತ ಹೇಳಿ ಹೊರಟೋಗ್ಬಿಟ್ರು. ಬರೋದೇ ಇಲ್ಲ, ಕಾಲ್ ಮಾಡಿದ್ರು ಬರಲ್ಲ, ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಳೋದು, ಅವ್ರ ಹತ್ರ ಹೋಗೋದು, ಅಲ್ಲೇ ಸೇರ್ಕೊಳ್ಳೋದು. ನನ್ ಬಂಗಾರಿ, ನಾನು ಬಿಟ್ಟು ಬರಲ್ಲ. ಅವಳಂತಾಳೆ ಏನೋ ಎಲ್ಲಮ್ಮನ್ ಪೂಜೆ ಮಾಡ್ಕೊಂಡಿದ್ದಾಳಂತೆ. ಆ ಎಲ್ಲಮ್ಮನ್ನ ಸತ್ಯವಾಗ್ಲೂ ಹೇಳ್ತೀನಿ, ನೀನ್ ಬಂದ್ ನನ್ ಕಾಲ್ ಬಿದ್ದು ಬೇಡ್ಕೊಂಡ್ ಕೇಳಿದ್ರು ನಾನ್ ಬಿಟ್ಕೊಡಲ್ಲ ಅವನ್ನ ಅಂತ ಹೇಳ್ತಾಳೆ ಅವಳು. ಏನ್ ಮಾಡದ್ ಸ್ವಾಮಿ? ನಿನ್ಗೆ ಹಾರ ಹಾಕಿಸ್ತೀನಿ, ನೋಡ್ತಾ ಇರು ಅಂತೆಲ್ಲ ಮಾತಾಡ್ತಾಳೆ. ಏನ್ ಮಾಡೋದು ಒಂದು ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ಅಂದ್ರೆ ಈತ ಏನ್ ಕೆಲಸ ಮಾಡ್ತಾನಮ್ಮ ನಿಮ್ಮ ಯಜಮಾನ್ರು? ಲಾರಿ ಡ್ರೈವರು. ಆಯಮ್ಮ ಅಲ್ಲಿ ದೇವಸ್ಥಾನ ಇಟ್ಕೊಂಡಿದ್ದಾಳ ಅಥವಾ ದೇವ್ರ ಪೂಜೆ ಮಾಡೋದಷ್ಟೇನಾ? ಇಲ್ಲ, ದೇವ್ರ ಅವ್ರ ಮನೆ ಹತ್ರ ಎಲ್ಲಮ್ಮ ದೇವ್ರ ಇದೆಯಂತೆ ದೇವಸ್ಥಾನ. ಆ ದೇವ್ರ ಸತ್ಯವಾಗ್ಲೂ ಹೇಳ್ತಾ ಇದೀನಿ, ನಿನ್ ನನ್ ಕಾಲ್ ಹಿಡ್ಕೊಂಡ್ ಬೇಡ್ಕೊಂಡ್ರು ನಾನ್ ಬಿಟ್ಕೊಡಲ್ಲ ಅಂತ ಹೇಳ್ತಾಳೆ ಸ್ವಾಮಿ. ನಿಮ್ಮ ಮಕ್ಕಳಿದ್ಯಮ್ಮ? ಮಕ್ಳೆಲ್ಲ ದೊಡ್ಡವರು ಬೇರೆ ಬೇರೆ ಇದ್ದಾರೆ. ಓಹೋ. ಒಬ್ಬ ಮಗ ತೀರೋಗ್ಬಿಟ್ಟ, 2 ಇದ್ದಾರೆ ಇನ್ನ, ಅವ್ರು ಬೇರೆ ಬೇರೆ ಇದ್ದಾರೆ. ತುಂಬಾ ಕಷ್ಟ ಇದೆ ಸ್ವಾಮಿ. ಅವ್ರು ಏನಾರು ಬರೋ ತರ
ಆದ್ರೂ ಇಷ್ಟು ದಿವಸ ಇದ್ದು ಈ ತರ ಇವಾಗ ಹಿಂಗ ಆಚೆ ಹೋಗೋದು ತಪ್ಪಲ್ವಾ ಪರಿಸ್ಥಿತಿ? ಅದು ಇಷ್ಟು ದಿವಸ ಇದ್ದು ಹೋಗಿ 4 ವರ್ಷ ಆಯ್ತು. ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೆ ನಿಮ್ ನಂಬರ್ಗೆ, ಅದು ಸಿಗ್ತಾನೆ ಇರ್ಲಿಲ್ಲ, ಗೊತ್ತಾಗ್ತಾನೆ ಇರ್ಲಿಲ್ಲ. ನನ್ಗೆ ವಾಟ್ಸಾಪ್ ಅಲ್ಲೆಲ್ಲ ಕಳ್ಸಕ್ ಬರೋದಿಲ್ಲ. ಹಂಗಾಗಿ ನಾನು ಆಯ್ತಮ್ಮ, ಚಿಂತೆ ಮಾಡಬೇಡಿ. ಪಾಪ ಲೈನು ಕಟ್ಟಾಯ್ತು ಅನ್ಸುತ್ತೆ ಅವ್ರಿಗೆ. ಇಲ್ಲ ನೋಡಿ, ಇಂತಹ ಕುಟುಂಬಗಳು ತುಂಬಾ ಇದೆ. ಒಂದು ಕುಟುಂಬದಲ್ಲಿ ಇಂತಹ ವ್ಯತ್ಯಾಸಗಳಾದಾಗ ಅದನ್ನು ಸರಿಪಡಿಸೋದು ಬಹಳ ಕಷ್ಟವೇ. ಏನೇ ಆದರೂ ಯಾರೂ ಸಹಿತ ಒಬ್ಬರ ಸಂಸಾರದಿಂದ ಇನ್ನೊಬ್ಬರ ಸಂಸಾರವನ್ನ ಈ ತರ ತೊಂದರೆ ಕೊಡ್ತಕ್ಕಂಥ ಸಮಂಜಸ ಅಲ್ಲ. ಆದರೆ ಈ ವಯಸ್ಸಲ್ಲಿ ಎಂತಹವ್ರಿಗಾದ್ರೂ ತನ್ನ ಗಂಡ ತನ್ನ ಜೊತೆಲಿರ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ, ಇರೋದಿಲ್ಲ ಅಂತಲ್ಲ. ಮಕ್ಕಳು ಎಷ್ಟೇ ದೊಡ್ಡವರಾಗ್ಬೋದು, ಮಕ್ಕಳು ದೊಡ್ಡವರು ಆಗ್ತಾಗ್ತಲೇ ಈ ತರ ದಾಂಪತ್ಯದಲ್ಲಿ ಒಂದು ನೆಮ್ಮದಿ ಬೇಕು ಅಂತ ಅಪೇಕ್ಷೆ ಪಡೋದು. ಯಾಕೆಂದ್ರೆ ಚಿಕ್ಕ ಮಕ್ಕಳಿದ್ದಾಗ ಖಂಡಿತ ಅವರಿಗೆ ಆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಷ್ಟು ಪರಿಸ್ಥಿತಿ ಇರಲ್ಲ. ಯಾಕೆಂದ್ರೆ ಅವರ ಯೋಜನೆ, ಅವರ ಆಲೋಚನೆ ಆ ಮಕ್ಕಳ ಮೇಲೆ ಇರುತ್ತೆ, ಗಂಡನಿಗೆ ದುಡಿಯೋದ್ರ ಮೇಲೆ ಇರುತ್ತೆ. ಸ್ವಲ್ಪ ವಯಸ್ಸಾದ್ಮೇಲೆ ಒಬ್ರಿಗೊಬ್ರು ಆಸರೆ ಬೇಕಾಗತ್ತೆ. ಅದಕ್ಕಾಗಿ ಹೇಳುವಂಥದ್ದು, ನಾನು ಸಾಕಷ್ಟು ಬಾರಿ ಹೇಳ್ತಿರ್ತೇನೆ, ಮನೆಗಳಲ್ಲಿ ತಂದೆ ತಾಯಿ ಇದ್ದಾಗ, ಇಬ್ಬರು ಮಕ್ಕಳಿದ್ದಾಗ, ಅಮ್ಮ ನನ್ನ ಜೊತೆ 6 ತಿಂಗಳಿರ್ಲಿ, ಅಪ್ಪ ನನ್ನ ಜೊತೆ 3 ತಿಂಗಳಿರ್ಲಿ ಅಂತ ಆ ನೀಚ ಮನಸ್ಥಿತಿಯಿಂದ ನಡ್ಕೊಳ್ಳೋಂಥವ್ರು ಇದ್ದೀರಲ್ಲ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ವಯಸ್ಸಾದ ಮೇಲೆ ಒಬ್ಬರನ್ನೊಬ್ಬರು ಆ ಗಂಡ ಹೆಂಡ್ತಿರು ಅವರ ದಾಂಪತ್ಯಗಳು, ಆ ದಂಪತಿಗಳಲ್ಲಿ ಅವರ ದಾಂಪತ್ಯ ಒಂದಾಗಬೇಕು ಅಂತ ಇಷ್ಟಪಡ್ತಾರೆ. ಬೇರೆ ತರ ಕೆಟ್ಟ ಆಲೋಚನೆ ಅವ್ರಿಗಿರಲ್ಲ. ನನ್ನ ಗಂಡ ನನ್ನ ಹತ್ರ ಇರಬೇಕು, ನನ್ನ ಹೆಂಡತಿ ನನ್ನ ಹತ್ರ ಇರಬೇಕು ಅಂತ ಗಂಡ ಹೆಂಡತಿ ಇಬ್ಬರು ಒಂದು ಪರಿತಪಿಸ್ತಿರ್ತಾರೆ. ಯಾರೋ ಒಂದಿಬ್ಬರು ಈ ತರ ದಾರಿ ತಪ್ಪು ಹೋಗಿರಬಹುದು. ಆದ್ರೆ ತುಂಬಾ ಜನಗಳಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಮಕ್ಕಳು ದೊಡ್ಡವರಾಗ್ತಿದ್ದಾಗೆ ಅವರಿಬ್ರು ಪುನಃ ಒಂದಾಗ್ಲಿಕ್ಕೆ ನೋಡ್ತಾರೆ. ಮಕ್ಕಳು ದೊಡ್ಡವರಾಗೋ ತನಕ ಆ ಇಬ್ರು ಒಂದು ಕಡೆ ಸೇರೋದು ಕಷ್ಟ, ಇಬ್ರು ಆಲೋಚನೆ ಮಾಡೋದು ಕಷ್ಟ. ಯಾಕೆಂದ್ರೆ ಅದನಿಗೆ ದುಡಿಬೇಕಾದಂತ ಆಲೋಚನೆ, ಈಕೆಗೆ ತನ್ನ ಮಕ್ಕಳ ಅಭಿವೃದ್ಧಿ ಪಡಿಸಬೇಕು ಅನ್ನೋ ಆಲೋಚನೆ. ಮಕ್ಕಳು ದೊಡ್ಡವರಾದ್ಮೇಲೆ ಒಬ್ರಿಗೊಬ್ರು ಸಹಕಾರ ಬೇಕು, ಒಬ್ರಿಗೊಬ್ರು ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥದ್ದು ಅದು ನಮ್ಮ ಭಾರತೀಯ ಸಂಸ್ಕೃತಿ. ನಮ್ಮ ಭಾರತದ ನೆಲದಲ್ಲಿ ಮಾತ್ರ ಈ ತರಹ ಒಂದು ಕಲ್ಪನೆಗಳಿರ್ತಕ್ಕಂಥದ್ದು. ಇನ್ನು ಬೇರೆ ದೇಶಗಳಲ್ಲಿ ಯಾರ್ಯಾರ ಸಂಬಂಧವೇ ಇಲ್ಲ, ಯಾರ ಜೊತೆ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಆಗೋಗುತ್ತೆ. ಬಟ್ ಇದು ನಮ್ಮ ನೆಲ ಆತರ ಅಲ್ಲ, ಈ ಭಾರತ ದೇಶ ಆತರ ಅಲ್ಲ. ಇಲ್ಲಿನ ಸಂಸ್ಕೃತಿ ಸಂಪ್ರದಾಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದಷ್ಟು ಬೇಗ ನಿನ್ನ ಕುಟುಂಬ ಚೆನ್ನಾಗಿರ್ಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇಮ್ಮ. ಆ ಎಲ್ಲಮ್ಮ ತಾಯಿನೇ ಆದಷ್ಟು ಬೇಗ ನಿನ್ನ ಸಂಸಾರ ಸರಿ ಹೋಗೋಕೆ ಆ ತಾಯಿ ನಿಂಗೆ ಆಶೀರ್ವಾದ ಮಾಡಲಿ ಅಂತ ತಾಯಿನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗ್ಲಿ ತಾಯಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋ ಗುರುಜಿಯವರಿದ್ದ. ಗುರುಜಿ, ಈಗ ಧನು ರಾಶಿಯಿಂದ. ಖಂಡಿತಮ್ಮ, ರಾಶಿ ಫಲಗಳು ಹೇಳಬೇಕು ನಿಜ, ಆದರೆ ಇಂಥದ್ದೊಂದು ಕರೆ ಬಂದ್ಬಿಟ್ಟಾಗ ಒಂಥರ ತುಂಬಾ ಸಂಕಟ ಅನ್ಸ್ಬಿಡುತ್ತೆ. ಯಾಕೆಂದ್ರೆ ಪಾಪ ಪ್ರತಿಯೊಬ್ಬ ತಾಯಿಗೂ, ಒಂದು ಹೆಣ್ಣಿಗಾಗ್ಲಿ ಒಂದು ಗಂಡಗಾಗಲಿ, ಒಬ್ಬರಿಗೊಬ್ಬರಿಗೆ ತನ್ನದೇ ಆದಂಥ ಪರಿಸರ, ತನ್ನದೇ ಆದಂತಹ ಒಂದು ಗುಡಿಸಲಿಲ್ಲದ್ರೂ ಸಹಿತ ಗಂಡ ಹೆಂಡತಿ ಚೆನ್ನಾಗಿ ಬದುಕಬೇಕು ಅಂತ ಆಸೆ ಪಡುವಂಥವ್ರು ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ. ಅಂತಹದ್ರಲ್ಲಿ ಇಂತಹ ಪರಿಸ್ಥಿತಿ ಎದುರಾಗ್ಬಿಟ್ರೆ ಅವ್ರ ಜೀವನ ಅಂತೂ ಬೇಡವೇ ಬೇಡ. ನೋಡಿ, ಎಷ್ಟೋ ಜನ ತನ್ನ ಗಂಡ ಬೇಕು ಅಂತ ಅಪೇಕ್ಷೆ ಪಡೋರಿದ್ದಾರೆ, ಎಷ್ಟೋ ಜನ ಗಂಡನಿಗೆ ವಿಷ ಹಾಕು ಕೊಲ್ಲುವಂಥವ್ರು ಇದ್ದಾರೆ, ಎಷ್ಟೋ ಜನ ಗಂಡ ಬೇಡವೇ ಬೇಡ ಅಂತ ಹೇಳಿ ಬೇರೆ ದಾರಿ ಇಡುವಂಥವ್ರು ಇರ್ತಾರೆ. ಆದರೆ ಗಂಡ ಬೇಕು ಅಂತ ಅಪೇಕ್ಷೆ ಪಟ್ಟು ಬರ್ತಕ್ಕಂಥ ತಾಯಂದರು ನಮ್ಮ ಭಾರತ ನೆಲದಲ್ಲಿ ಮಾತ್ರ ಇದ್ದಾರೆ. ಆದರೆ ಈ ನೆಲದ ಮಹಿಮೆ ಆ ಥರ. ಆದರೆ ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಯಾರೊಬ್ಬರಾದರೂ ಸಹಿತ ಈ ಮಕ್ಕಳು ಆಸ್ತಿ ಭಾಗ ಮಾಡ್ಕೊಂಡಂಗೆ, ನನ್ನ ಮನೆಗೆ 6 ತಿಂಗಳಿರು, ನನ್ನ ಮನೆ 3 ತಿಂಗಳಿರು, ನನ್ನ ಮನೆಯಲ್ಲಿ 2 ತಿಂಗಳಿರು, ನೀನು ಇಲ್ಲಿದ್ರೆ ಸಾಕು, ಯಾವಾಗಲೂ ಇಲ್ಲೇ ಇರ್ತೀಯಲ್ಲ, ಜ್ಞಾನ ಇಲ್ವನಿಗೆ, ನೀನು ಇನ್ನೊಂದು ಮನೆಗೆ ಹೋಗಬೇಕು, ಅಣ್ಣನ ಮನೆಗೆ ಹೋಗು, ತಮ್ಮನ ಮನೆಗೆ ಹೋಗು ಅಂತ ಈ ತಂದೆ ತಾಯಿನ ಫುಟ್ಬಾಲ್ ಆಡ್ತಾರಲ್ಲ, ಅಂತವ್ರು ಅರ್ಥ ಮಾಡ್ಕೋಬೇಕು. ನಾಳೆ ದಿವಸ ನಿಮ್ಮ ಬದುಕು ಯಾವ ಲೆವೆಲ್ ಆಗುತ್ತೆ ಅಂತ. ಯಾಕೆಂದ್ರೆ ನಾನು ಈ ವಿಚಾರ ತಗೊಂಡ್ರೆ ಇವತ್ತು ನನ್ನ ಸಮಯ ಇಲ್ಲ ಇಷ್ಟು ಮಾತಾಡೋದಕ್ಕೆ. ಈ ವಿಚಾರಕ್ಕಾಗಿ ಈ ತರ ನೋವು ಅನುಭವಿಸ್ತಿರ್ತಕ್ಕಂಥ ತಂದೆ ತಾಯಂದ್ರಿಗೋಸ್ಕರನೇ ನನ್ನ ಕಾರ್ಯಕ್ರಮದಲ್ಲಿ ಒಂದು ದಿವಸ ಅವ್ರಿಗಾಗಿಯೇ ನಾನು ಮಾತಾಡ್ತೇನೆ. ಯಾಕೆಂದ್ರೆ ಅಂತಹ ನೋವು ನನಗೇನು ಅಂತ ಚೆನ್ನಾಗಿ ಗೊತ್ತು. 4-6 ಜನ ಹೇಳ್ಕೊಂಡಿರುವಂತಹ ನೋವಿದೆಲ್ಲ ನನ್ನ ಹತ್ರ. ಯಾಕೆಂದ್ರೆ ಚಿಕ್ಕ ಮಗನ ಮನೆಗೆ ಹೋದ್ರೆ ದೊಡ್ಡಣ್ಣನ ಮನೆಗೆ ಹೋಗು ಅನ್ನೋದು, ಅಲ್ಲಿ ಹೋದ್ರೆ ಇಲ್ಲಿಗೆ ಬಾ ಅನ್ನೋದು, ಇಲ್ಲಿಗೆ ಬಂದ್ರೆ ಇಲ್ಲಿನ ಕೆಲಸ ಪುಸ್ತಕಗಳು ಮಾಡ್ತಾ ಇರಬೇಕು, ಸ್ವಲ್ಪ ಆಯಾಸ ಆಗಿ ಮೂಲೆ ಕೂತ್ಕೊಂಡ್ರೆ ಹಿಂದೆಲೆ ಅಣ್ಣನ ಮನೆಗೆ ಹೋಗು ಅನ್ನೋದು. ಒಟ್ಟಾರೆ ಹೇಳ್ಬೇಕಾದ್ರೆ ತಂದೆ ತಾಯಿ ಮನೆ ಕೆಲಸ ಮಾಡೋದಕ್ಕೆ ಬೇಕಾಗಿದೆಯೇ ವಿನಃ ತಂದೆ ತಾಯಿ ತನ್ನ ಮನೆಗೆ ಇದು ನನ್ನ ಮನೆ ಅಂತ ವಾಸ ಮಾಡಲಿಕ್ಕೆ ಕೆಲವು ಮಕ್ಕಳು ಬಿಟ್ಕೊಡ್ತಾ ಇಲ್ಲ. ಅಂತಹ ನೀಚ ಕೃತ್ಯಗಳು ಮಾಡ್ತಿರ್ತಕ್ಕಂಥವರಿಗೆ ಮುಂದೆ ಬರಬಾರದಂತಹ ದೊಡ್ಡ ಶಿಕ್ಷೆನೇ ಭಗವಂತ ಖಂಡಿತ ವಿಧಿಸ್ತಾನೆ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ, ತಂದೆ ತಾಯಿ ಪರಿಕಲ್ಪನೆ ಎಂತದ್ದು, ತಂದೆ ತಾಯಿ ಅಂದ್ರೆ ಏನು, ಅವರ ಸ್ಥಾನಮಾನ ಎಂತದ್ದು, ಅವರಿಂದ ನಮಗೇನ್ ಸಿಕ್ಕಿದೆ, ನಾವು ಅವ್ರನ್ನ ಹೇಗೆ ನೋಡ್ಕೋಬೇಕಾಗಿದೆ, ಇದನ್ನ ಭಗವದ್ಗೀತೆಯಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅದನ್ನ ನಾವು ಅರ್ಥ ಮಾಡ್ಕೋತಾ ಇಲ್ಲ. ಇದರ ಬಗ್ಗೆ ನಾವು ಪರಿಕಲ್ಪನೆ ಇಲ್ದಿರ ಯಾರು ನಡೆದ್ರು ಅದು ತಪ್ಪಿದ್ದಲ್ಲ, ಅವರಿಗೆ ಆ ಶಿಕ್ಷೆ ಅಂತಕ್ಕಂಥದ್ದು ಇರಲಿ. ಇನ್ನು ಧನು ರಾಶಿ.
ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ಆಗಲಿ, ವ್ಯವಹಾರಗಳಾಗಲಿ, ಕೆಲಸ ಕಾರ್ಯಗಳಾಗಲಿ ತಾವು ಏನು ಅಂದುಕೊಂಡಿದ್ರೋ ಅದನ್ನು ಸಾಧನೆ ಮಾಡಿಕೊಂಡು ಸಾಧಿಸುವಂತ ವಿಶೇಷವಾಗಿರ್ತಕ್ಕಂತಹ ಕೆಲಸ ಇವಾಗ ನಡೆಯುತ್ತೆ. ಆದರೆ ವೃತ್ತಿಯಲ್ಲಿ ಒಂದಿಷ್ಟು ಅಭಿವೃದ್ಧಿ ಬೇಕು. ಇವತ್ತು ನೀವು ಅಂದುಕೊಂಡದ್ದನ್ನು ಸಾಧನೆ ಮಾಡ್ಕೋಬೇಕಾದ್ರೂ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಗಣಪತಿ ಪ್ರಾರ್ಥನೆ ಮಾಡಿ, ದೇವಿಯ ಆರಾಧನೆ ಮಾಡಿ. ಇವತ್ತಿನ ದಿವಸ ಸಾಧ್ಯವಾದರೆ ಮಹಾವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೋಗಿ ತುಳಸಿಯಿಂದ ಒಂದು ಅರ್ಚನೆ ಮಾಡಿಸ್ಕೊಂಬನ್ನಿ. ಧನುರಾಶಿಯವರು, ಧನುರಾಶಿಯವರಿಗೆ ನಾಳಿನ ದಿನ ಬಹಳ ವಿಶೇಷವಾಗಿದೆ. ನಾಳೆ ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಬೇಕು, ಜೊತೆಗೆ ವಿಷ್ಣು ದೇವರನ್ನ ಆರಾಧನೆ ಮಾಡಬೇಕು. ನಿಮ್ಮ ಜಾತಕಪರವಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಒಂದಿಷ್ಟು ಕಡಲೆಕಾಳು, ಹಳದಿ ವಸ್ತ್ರ ಇಂತಹದ್ದನ್ನ ತಂದು ಭಗವಂತನ ಪ್ರಾರ್ಥನೆ ಮಾಡಿ ಭಗವತ್ ಸಾನ್ನಿಧ್ಯ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ಆಗಲಿ, ವ್ಯವಹಾರಗಳಾಗಲಿ, ಕೆಲಸ ಕಾರ್ಯಗಳಾಗಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂತದ್ದಿದೆ. ಹಾಗೆ ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣುವಂತದ್ದಿದೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ಸು ಇಲ್ಲದಂತ ರೀತಿ ನೋವು ಪಡ್ತಿರ್ತೀರಿ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ರೀತಿ ಇಲ್ಲದಿರ ಇರತಕ್ಕಂಥ ರೀತಿಯಲ್ಲಿದೆ. ಆದರೆ ಇವತ್ತು ತಾಯಿ ದುರ್ಗೆಯ ಆರಾಧನೆ ನಡೆಸೋದ್ರಿಂದ, ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತು ನೀವು ಬೇಕಾಗಿರತಕ್ಕಂಥದ್ದು ಮಧ್ಯಾಹ್ನ ಸರಿಸುಮಾರು 12 ಗಂಟೆ 20 ನಿಮಿಷದಿಂದ 4:15 ತನಕ ಯಾವುದೇ ಒಂದು ಕೆಲಸ ಮಾಡಿದ್ರೂ ಅಡ್ಡಿ ಆತಂಕ ಅಂತಕ್ಕಂಥದ್ದಿದೆ. ಜೊತೆಗೆ ಒಂದಿಷ್ಟು ನೋವಿನ ಸಂಗತಿಗಳೇ ಸಾಕಷ್ಟು ಇದೆ. ಮನಸ್ಸಲ್ಲಿರ್ತಕ್ಕಂಥ ಕಸಿಬಿಸಿಯನ್ನು ದೂರ ಮಾಡಿಕೊಂಡು ಶಾಂತಿ, ಸುಖ, ಸಂತೋಷವನ್ನು ತಂದುಕೊಳ್ಬೇಕಾದ್ರೆ ಇವತ್ತು ಶನೈಶ್ಚರ ಮಂತ್ರವನ್ನು ಹೇಳ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರದಿಂದ ಸ್ವಾಮಿಗೆ ಬಿಲ್ವಾರ್ಚನೆ ಮಾಡಿಸಿ, ಅಂದರೆ ಶಿವನ ದೇವಸ್ಥಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ. ಸಾಧ್ಯವಾದರೆ ಸಾಧು ಸಂತರಿಗೋ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಅಥವಾ ವೃದ್ಧಾಪ್ಯದಲ್ಲಿರ್ತಕ್ಕಂಥವ್ರಿಗೋ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಒಂದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆ ಮಾತಾಡೋದ್ರಿಂದಲೂ ಸಾಕಷ್ಟು ನಿಮ್ಮ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ ಮಾಡಿ ದುಃಖಗಳಿಂದ ದೂರ ಇರುವಂತಹದ್ದು, ಒಳ್ಳೆ ಮನಸ್ಸಿನಿಂದ ನೀವು ಚಿಂತನೆ ಮಾಡತಕ್ಕಂಥದ್ದು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸಿಕೊಳ್ತಕ್ಕಂಥದ್ದು, ಯಾವುದೇ ಕಾಯಕವನ್ನು ಮಾಡಿದ್ರೂ ಅದರಿಂದ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂತ ಯೋಗ ಫಲ ಇರತಕ್ಕಂಥ ದಿನ. ಆದರೆ ಯಾವುದೇ ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕಾದ್ರೂ ಅರ್ಥೈಸಿಕೊಂಡು ನಡೆಯೋದು ಬಹಳ ಕಷ್ಟವಾಗಿರುತ್ತೆ. ಇವತ್ತು ನೀವು ಮಾಡುವ ಪ್ರತಿ ಕಾಯಕದಲ್ಲೂ ಸಹಿತ ಒಂದೊಂದು ವಿಶೇಷತೆಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಶಿವಾರಾಧನೆ ಮಾಡಿ, ಸಾಧ್ಯವಾದರೆ ಬಿಲ್ಲುಪತ್ರೆಯ ವೃಕ್ಷದ ತಲೆಗೆ ನಿಂತು ಅಲ್ಲಿ ಓಂ ನಮಃ ಶಿವಾಯ ಅಂತಕ್ಕಂತಹ ಮಂತ್ರವನ್ನ, ಅಂದ್ರೆ ಶಿವಮಂತ್ರವನ್ನ 108 ಬಾರಿ ಜಪಿಸುವಂತಹದ್ದು ಬಹಳ ಉತ್ತಮ. ಅಥವಾ ಶಿವಮಂದಿರದಲ್ಲಿ ಬಿಲ್ಲುಪತ್ರೆಯನ್ನು ಕೊಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತಿನ ದಿವಸ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಒಳ್ಳೆ ಮನಸ್ಸಿನಿಂದ ನೀವು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು, ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4 ಗಂಟೆವರೆಗೂ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ಮತ್ತೊಬ್ಬರ ಸಹಾಯ ಇದ್ರೆ ಇವತ್ತು ಬಹಳ ಉತ್ತಮ. ಯಾಕೆಂದ್ರೆ ಯಾವುದೇ ಒಂದು ವ್ಯವಹಾರಗಳನ್ನ ತುಂಬಾ ರಹಸ್ಯವಾಗಿ ಮಾಡಕ್ ಹೋದ್ರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ರಹಸ್ಯ ಎಂಬತಕ್ಕಂಥದ್ದು, ಗೋಪ್ಯತೆ ಎಂಬತಕ್ಕಂಥದ್ದು ಈ ದಿನಕ್ಕಲ್ಲ. ಈ ದಿನ ಎಚ್ಚರಿಕೆಯ ನಡೆ ಇರಲಿ, ಒಳ್ಳೆಯದಾಗುತ್ತೆ. ಇವತ್ತು ನೀವು ಮಾಡೋ ಕೆಲಸದಲ್ಲಿ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೂ ಶಿವಾರಾಧನೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಒಂದಷ್ಟು ಮನಸ್ಸಿಗೆ ಸಮಂಜಸವಾಗಿರ್ತಕ್ಕಂಥ ರೀತಿ ನೀವು ಸಿದ್ಧಿಪಡಿಸಿಕೊಳ್ಬೇಕಾದ್ರೂ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಜಾತವೇದಸೆ ಸುನವಾಮ ಸೋಮರಾಧೀತೋ ನಿದಹ ದಿವೇದಾಹ ಸನ ಪರ್ಷತ್ ದುರ್ಗಾಣ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಶ್ವೇತ ಪುಷ್ಪಗಳಿಗೆ ಒಂದಿಷ್ಟು ಬಿಳಿಯ ಗಂಧವನ್ನು ಹಚ್ಚಿಕೊಂಡು ದೇವಿಯ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು. ಹಾಗೆ ಎಲ್ಲಾದರೂ ಒಂದು ಶಕ್ತಿ ದೇವಾಲಯಕ್ಕೆ ಒಂದಿಷ್ಟು ಗೋಕ್ಷೀರ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತು ನೀವು ಮಾಡುವ ಪ್ರತಿ ಕಾಯಕದಲ್ಲೂ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ ಬಹಳ ಒಳ್ಳೆ ಸಮಯ. ಈ ಸಮಯದಲ್ಲಿ ತಾವು ಏನು ತೀರ್ಮಾನ ತೆಗೆದುಕೊಂಡ್ರು ಅಷ್ಟೇ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಲಾಭವನ್ನು ಕಾಣುವಂತ ವಿಶೇಷವಾಗಿರತಕ್ಕಂಥ ದಿನ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ ಇವತ್ತು ಷಷ್ಠಿ, ಹಾಗಾಗಿ ವಿಶೇಷವಾದಂತಹ ದೇವತಾರಾಧನೆ ಬಹಳ ಮುಖ್ಯ ಅಂತ. ಸೃಷ್ಟಿ ಸುಬ್ರಹ್ಮಣ್ಯೇಶ್ವರನ ದರ್ಶನ, ಅದರಲ್ಲೂ ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರಗಳು ನೋಡಿ. ಸೃಷ್ಟಿ ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧ ದೇವಾಲಯಗಳಲ್ಲಿ ನಡೆಯುವಂತಹ ವಿಶೇಷ ವೈಭವಪೂರಿತವಾಗಿರತಕ್ಕಂಥ ಅನುಷ್ಠಾನ. ಅಂಥದ್ರಲ್ಲಿ ನಾನು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿರ್ತಕ್ಕಂಥ ಚಿತ್ರಾವತಿ ಎಂಬತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ
ವಿಶೇಷವಾಗಿರ್ತಕ್ಕಂಥ ಶ್ರೀ ವಲ್ಲಿದೇವಸೇನಾ ಸಮೇತ ಸುಗುಣೇಶ್ವರರ ಅಭಿಷೇಕ, ಹಾಗೆ ಆ ಕಲ್ಯಾಣಿಯಲ್ಲಿ ನಡೆದಂತಹ ಪೂಜಾನುಷ್ಠಾನ ಇದೆರಡನ್ನೂ ನಾವು ದರ್ಶನ ಮಾಡೋಣ ಬನ್ನಿ. ನೀಲಕಂಠ ವಾಹನಂ ದ್ವಿಷಡ್ಭುಜಂ ಕಿರೀಟಿನಂ ಲೋಲರತ್ನ ಕುಂಡಲ ಪ್ರಭಾಭಿರಾಮ ಷಣ್ಮುಖಂ ಶೂಲಶಕ್ತಿ ದಂಡ ಕುಕುಟಾಕ್ಷ ಮಾಲಿಕಾಧರಂ ಬಾಲಮೀಶ್ವರಂ ಕುಮಾರ ಶೈಲವಾಸಿನಂ ಭಜೆ. वल्लिदेवयानिक समुल्लसन्तमीश्वरम् मल्लिकादिदिव्य पुष्पमालिका विराजितम् झल्लरी निनाद शङ्खवादन प्रियं सदा पल्लवारुणं कुमार शैलवासिनं भजे. नीलकण्ठवाहनं द्विषड्भुजं किरीटिनं लोलरत्नकुण्डल प्रभाभिराम षण्मुखम् शूलशक्ति दण्ड कुकुटाक्ष मालिकाधरं बालमीश्वरं कुमार शैलवासिनं भजे. शूलशक्तिदण्ड कुकुटाक्ष मालिकाधरं बालमीश्वरं कुमार शैलवासिनं भजे. ನಾಗರೂಪ ಧರಿಸಿ ಬಂದ ಮಂಗಳಾಂಗನೆ, ನಾದ ಪ್ರಿಯನೆ ವೇದಮಯನೆ ನಿನಗೆ ವಂದನೆ. ನಾಗರೂಪ
ಧರಿಸಿ ಬಂದ ಮಂಗಳಾಂಗನೆ, ನಾದ ಪ್ರಿಯನೆ ವೇದಮಯನೆ ನಿನಗೆ ವಂದನೆ. ನಾದ ಬಿಂದು ಕಳಾತೀತ ಯೋಗಿ ವರ್ಯನೆ, ನಾದ ಬಿಂದು ಕಳಾತೀತ ಯೋಗಿ ವರ್ಯನೆ. ದೇವಸೇನೆ ವಲ್ಲಿಯೊಡನೆ ನಲಿವ ದೇವನೇ, ನಾಗರೂಪ ಧರಿಸಿ ಬಂದ ಮಂಗಳಾಂಗನೆ, ನಾದ ಪ್ರಿಯನೆ ವೇದಮಯನೆ ನಿನಗೆ ವಂದನೆ. ದೇವಿ ಭೂಮೆಯ ಸಾಂಬ ಶಿವನ ಪ್ರಿಯ ಕುಮಾರನೇ, ದೇವಗಣವ ರಕ್ಷಿಸಿದ ಧೀರ ನೀನೇ. ದೇವಿ ಭೂಮೆಯ ಸಾಂಬ ಶಿವನ ಪ್ರಿಯ ಕುಮಾರನೇ, ದೇವಗಣವ ರಕ್ಷಿಸಿದ ಧೀರ ನೀನೇ. ದೈತ್ಯ ಶಕ್ತಿ ದಮನವಾಗಿ ಮಹಿಮೆ ತೋರಿದೆ, ದೈತ್ಯ ಶಕ್ತಿ ದಮನವಾಗಿ ಮಹಿಮೆ ತೋರಿದೆ. ಬಾಲಸುಬ್ರಹ್ಮಣ್ಯ ನಿನ್ನ ತೇಜ ಬೆಳಗಿದೆ, ನಾಗರೂಪ ಧರಿಸಿ ಬಂದ ಮಂಗಳಾಂಗನೆ, ನಾದ ಪ್ರಿಯನೆ ವೇದಮಯನೆ ನಿನಗೆ ವಂದನೆ. अनन्तं वासुकिं शेषं पद्मनाभं च कम्बलं, शङ्खपालधृतराष्ट्रं च तक्षकं कालियं तथा. एतानि नवनामानि नागानाम च महात्मनं, सायंकाले पठे नित्यं प्रातःकाले विशेषतः. तस्य विषभयं नास्ति सर्वत्र विजयी भवेत्. अनन्तं वासुकिं शेषं पद्मनाभं च कम्बलं, शङ्खपालधृतराष्ट्रं च तक्षकं कालियं तथा. एतानि नवनामानि नागानाम च महात्मनं, सायंकाले पठे नित्यं प्रातःकाले विशेषतः. तस्य विषभयं नास्ति सर्वत्र विजयी भवेत्. अनन्तं वासुकिं शेषं पद्मनाभं च कम्बलं, शङ्खपालधृतराष्ट्रं च तक्षकं कालियं तथा. एतानि नवनामानि नागानाम च महात्मनं, सायंकाले पठे नित्यं प्रातःकाले विशेषतः. तस्य विषभयं नास्ति सर्वत्र विजयी भवेत्. अनन्तं वासुकिं शेषं पद्मनाभं च कम्बलं, शङ्खपालधृतराष्ट्रं च तक्षकं कालियं तथा. एतानि नवनामानि नागानाम च महात्मनं, सायंकाले पठे नित्यं प्रातःकाले विशेषतः. तस्य विषभयं नास्ति सर्वत्र विजयी भवेत्. अनन्तं वासुकिं शेषं पद्मनाभं च कम्बलं, शङ्खपालधृतराष्ट्रं च तक्षकं कालियं.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಕೃಪೆ ತಮ್ಮೆಲ್ಲರಿಗೂ ಲಭಿಸಲಿ ಅಂತ ಆಶಿಸ್ತಾ, ಪ್ರಾರ್ಥನೆ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತ ಸಮಯ ಇದಾಗಿದೆ. ಗುರುಜೀವನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದರ್ಶನ ಕೂಡ ಮಾಡಿಸಿದ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆದಾಗ್ಲಮ್ಮ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಮಂಗಳವಾರದ ರಥ ಸಪ್ತಮಿಯ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.